ನಮಸ್ಕಾರ. ನಮಗೆಲ್ಲ ಮಳೆಗಾಲದಲ್ಲಿ ಏನಂತಂದರೆ ಹಲಸು ಯಾರಿಗೆಲ್ಲ ಇಷ್ಟಿಲ್ಲ ಹೇಳಿ. ಇದು ಹಲಸು ಮೇಳ, ಹಲಸು ಹಬ್ಬ ದೇರ್ಲೆಗಡೆಯಲ್ಲಿ ಬಂದಿದೆ. ವಿಶೇಷವಾದಂಥ ಬೇರೆ ಬೇರೆ ಖಾದ್ಯಗಳಿರ್ಬೋದು, ಹಲಸಿನ ಯಾವುದೆಲ್ಲ ಖಾದ್ಯಗಳುಂಟು, ಏನೇನು ಹಲಸಿನ ಸ್ಟಾಲ್ ಇದೆಯಾ ನೋಡ್ಕೊಂಡು ಬರೋಣ ಬನ್ನಿ. ಶಿಗರಿ 10, 11, 12 3 ದಿನದ ಒಂದು ಸಂಭ್ರಮ. ದೇರ್ಲೆಕಟ್ಟೆ ಎಲ್ಲ ಈ ಕಡೆ ಪರಿಸರದಲ್ಲೂ ಒಂದು ಸಂಭ್ರಮ. ಏನಂದರೆ ಹಬ್ಬ, ಯಾಕಂದರೆ ಹಲಸು ಹಬ್ಬ. ಹಲಸಿನ ಒಂದು ಟೇಸ್ಟ್ ಇರ್ಬೋದು, ಹಲಸಿನ ಯಾವುದೆಲ್ಲ ಖಾದ್ಯ ಇರ್ಬೋದು. ಈ ಮೊದಲನೇದಾಗಿ 10, 11, 12ರಲ್ಲಿ ಈಗ ವಿಶೇಷ ಅಂತ ಹಲಸು, ಯಾವುದೆಲ್ಲ ಹಲಸು ಇರ್ಬೋದು, ನಾವು ನೋಡಿದ ಬೇರೆ ಬೇರೆ ಹಲಸು ಇರ್ಬೋದು. ಅದರ ಮಾಲಕರಿದ್ದಾರೆ, ಕೆಲವು ಯಾವುದೆಲ್ಲ ಹಲಸಿದೆ. ಸರ್ ನಮಸ್ತೆ. ನಮಸ್ತೆ ಸರ್, ಯಾವುದೆಲ್ಲ ಹಲಸಿದೆ ಸ್ವಲ್ಪ ಹೇಳ್ಕೊಡ್ಬೋದು? ಚಂದ್ರ ಹಲಸು, ಇದು ನಾರ್ಮಲ್ ಹಲಸು ಚಂದ್ರಬರ್. ಸರ್ ಟೋಟ್ಲಿ ಎಷ್ಟು ವೆರೈಟಿ ಇದೆ ಸರ್? ಎರಡು. ಇದು ಎಲ್ಲಿಂದ ಸರ್? ಇದು ಥೈಲ್ಯಾಂಡ್. ಅದು ಜಾಸ್ತಿ ಇದೆ ಈಗ ಕೆಂಪು ಈ ಕಡೆ ಎಲ್ಲ, ಕುಂದಾಪುರ ಆ ಕಡೆ ಯಾವುದು? ಇಲ್ಲ, ತುಮಕೂರು ಆಂಧ್ರ ಆ ಕಡೆ. ಸರ್ ಇದು ಎಷ್ಟು ಬೆಲೆ ಬಾಳುತ್ತಿದೆಲ್ಲ? ಇದಕ್ಕೆ ಜಾಸ್ತಿ ಡಿಮ್ಯಾಂಡ್ ಅಂದರೆ ಡಿಮ್ಯಾಂಡ್ ಅದು. ಇದು kg 400 kg. ಮತ್ತೆ ಬೇರೆ ಯಾವುದಲ್ಲ ಸರ್ ಇದು ಹಲಸಿನ ನಿಮ್ಮದು ಇದರದು? ಇದು ಉಪ್ಪಿನಲ್ಲಿ ಹಾಕಿ ಉಪ್ಪಿನಲ್ಲಿ ಹಾಕಿ ಪದಾರ್ಥ. ಅದು ಅಂದರೆ ನೀವು ತಯಾರಿ ಎಷ್ಟು ದಿನದ ಮೊದಲು ಮಾಡ್ತೀರಾ ನೀವು? ಒಂದು 15 ದಿವಸ ಮುಂಚೆ. 15 ದಿವಸ ಮುಂಚೆ ಮಾಡ್ತೀರಾ? ಮುಂಚೆ ಮಾಡಿ ಇಡುದು ಅದು ಅಂದರೆ ಉಪ್ಪಲ್ಲಿ ಎಳ್ದಿರ್ತದೆ. ಹೌದು, ರೆಡಿಯಾಗಿರ್ತದೆ. 15 ದಿನದ ಮುಂಚೆ ಮಾಡಿಟ್ರೆ ಈಗ ಓಕೆ. ಪ್ರತಿಯೊಂದು ಸ್ಟಾಲ್ಗೆಲ್ಲ ಹೋಗ್ತಾ ಇರ್ತೀರಾ? ಓಕೆ. ಮತ್ತು ಇದು ಹಲಸಿನ ಬೀಜ ಅಲ್ಲ ಸರ್? ಅದಕ್ಕೂ ಬೆಲೆ ಬಾಳುತ್ತೆ. ವೀಕ್ಷಕರೇ, ಈಗ ಬೇರೆ ಬೇರೆ ಹಲಸಿನ ಹಪ್ಪಳ ಇರ್ಬೋದು, ಉಪ್ಪಿನಕಾಯಿ ಇರ್ಬೋದು. ಸೊ ಬೇರೆ ಯಾವುದು ಸರ್ ನಿಮ್ಮ ಹತ್ರ? ಈಗ ಇಲ್ಲಿ ಯಾವುದೆಲ್ಲ ಮಾಡ್ತಾ ಇದ್ದೀರಾ? ನಾವು ಶುದ್ಧ ಹಲಸಿನ ಹಪ್ಪಳ, ಹಲಸಿನ ಉಂಡ್ಲಾಕ, ಹಲಸಿನ ಮಾಂಬಳ, ಹಲಸಿನ ಚಿಪ್ಸ್, ಹಲಸಿನ ಉಪ್ಪಿನಕಾಯಿ, ಮತ್ತೆ ತೋರಿಸಿ ಸರ್ ಯಾವುದೆಲ್ಲ ಹಲಸಿನ ಸಂಡಿಗೆ ಕಾಲೇ ಇರ್ಕಂತ. ಆದರೆ ಹಲಸಿನ ಮತ್ತೆ ಉದ್ದಿನ ಖಾರ ಹಪ್ಪಳ, ಹ್ಯಾಂಡ್ಮೇಡ್ ಹಪ್ಪಳ, ಮಜ್ಜಿಗೆ ಮೆಣಸು, ಮಸಾಲೆ ಮೆಣಸು, ಮತ್ತು ಸಾಬಕ್ಕಿ ಸಂಡಿಗೆ, ಅಕ್ಕಿ ಸಂಡಿಗೆ, ಗೆಣಸಿನ ಬೆಲ್ಲದ ಹಪ್ಪಳ, ಗೆಣಸು ಬೆಲ್ಲ ಹಾಕಿರುವಂಥದ್ದು ಹಪ್ಪಳ, ಕಷಾಯ ಪೌಡರ್, ಹಲಸಿನ ಕೊಟ್ಟಿಗೆ ಮಾಡಲಿಕ್ಕೆ ಕಡ್ಡಿ ಇದೆ, ಇದು, ಮತ್ತು ಸಾಂಬಾರು ಪುಡಿ ಇದೆ, ಮನೆ ತುಪ್ಪ ಇದೆ, ಶುದ್ಧ ಅರಿಶಿಣ ಇದೆ, ಮತ್ತು ಉಪ್ಪಿನಕಾಯಿಯಲ್ಲಿ ಕಟ್ಟ ಮ್ಯಾಂಗೋ, ಮಾವಿನ ಮಿಡಿ, ಇದು ಲಿಂಬೆ ಕಂಚಿ ಇದೆ, ಲಿಂಬೆ ಉಪ್ಪಿನಕಾಯಿ ಇದೆ, ಕರಂಡೆ ಉಪ್ಪಿನಕಾಯಿ ಇದೆ, ಅಪ್ಪೆ ಮಿಡಿ ಇದೆ, ಅಪ್ಪೆ ಮಿಡಿ ಚಟ್ನಿ ಇದೆ, ಕಾಡು ಜೇನು ಇದೆ, ಕರಂಡೆ ನೀರು, ಮತ್ತು ಹಲಸಲ್ಲಿ ಇನ್ನೊಂದು ಪ್ರಭೇದ ಹೆಬ್ಬಲಸು ಬೇಯಿಸಿದ್ದು, ಹಲಸಿನ ಸೊಳ್ಳೆ, ಬೇಯಿಸಿದ ಮಾವು, ಮತ್ತು ಕಾಡು ಜೇನು ಇದೆ, ಶುಗರ್ಲೆಸ್ ಕೋಕಮ್ ಜ್ಯೂಸ್ ಇದೆ, ಮಸಾಲಾ ಚಿಪ್ಸ್ ಇದೆ. ಇಷ್ಟ ಐಟಮ್ಸ್ ಇದೆ ನಮ್ಮಲ್ಲಿ. ನಮ್ಮ ಫೋನ್ ನಂಬರ್ 9449469520. ಇನ್ನೊಂದು ನಂಬರು 8217283289. ನಮ್ಮದು ಮುಲ್ಕಿ, ನಮ್ಮದು ಸಣ್ಣ ಮಟ್ಟಿನ ಉದ್ಯಮ. ಒಂದು ಮನೆಯಲ್ಲಿ 10 ಮಂದಿಯ ಉದ್ಯಮವನ್ನು ನಾವಿಲ್ಲಿ ಏನು ಮಾಡ್ತೀವಿ ಅದನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ, ಮಾರಾಟ ಮಾಡ್ತಿದ್ದೀವಿ. ಅಂತೂ ನಮ್ಮದು ಕ್ವಾಲಿಟಿ ಮಾತ್ರ, ಯಾವ್ದು ಐಟಮ್ದಲ್ಲಿ ಯಾರು ಮೈದಾ ಇಲ್ಲ, ಅದು ಮೊದಲೇ ಹೇಳ್ತೀವಿ, ಯಾವುದರಲ್ಲೂ ಮಿಕ್ಸಿಂಗ್ ಇಲ್ಲ, ಕಲಬೆರಕೆ ಇಲ್ಲ. ಸೊ ಇಲ್ಲಿ ಬೇರೆ ಬೇರೆ ವೆರೈಟಿ ಅಂತ ಮಸಾಲ ಇದೆ. ಮಸಾಲ ಅಂದರೆ ಬೇರೆ ಬೇರೆ ಸಾಂಬಾರು ಹುಡಿ ಮಸಾಲ ಇರ್ಬೋದು. ಯಾವುದಲ್ಲ ಸರ್ ಮಸಾಲೆ ಇದೆ ಸರ್? ನಮ್ಮದು ಟೋಟಲ್ ವೆಜ್ ನಾನ್ ವೆಜ್ ಎಲ್ಲದು ಒಂದು 53 ಟೈಪ್ ಮಸಾಲೆ ಇದೆ. ವೆಜ್ಜಲ್ಲಿ ನಮಗೆ ರಸಮ್ ಇದೆ, ಸಾಂಬಾರಿದೆ, ಸಾಂಬಾರೆಲ್ಲ ಉಂಟು, ಗರಂ ಮಸಾಲೆ ಇದೆ. ಮತ್ತು ನಾನ್ ವೆಜ್ಜಲ್ಲಿ ಫಿಶ್ ಫ್ರೈ ಉಂಟು, ಕಬಾಬ್ ಉಂಟು. ಇದಕ್ಕೆಲ್ಲ ಯಾವುದೇ ಕಲರ್ ಪ್ರಿಸರ್ವೇಟಿವ್ ಯಾವುದು ಹಾಕ್ತಿಲ್ಲ. ನಾವು ಹೋಮ್ ಮೇಡ್ ಹೇಗೆ ರೆಸಿಪಿ ಮಾಡ್ತೀವಿ ಹಾಗೆ ರೆಸಿಪಿ ಮಾಡೋದು, ಎಲ್ಲ ರೋಸ್ಟ್ ಮಾಡಿ ಅವಡಿ ಮಾಡೋದು. ಮತ್ತು ಎಲ್ಲ ಟೈಪ್ ಮಸಾಲ ಉಂಟು, ಜಲ್ಜೀರಾ ಉಂಟು, ಪುದೀನ ಕಬಾಬ್ ಇದೆ. ಇದಕ್ಕೆ ಕೂಡ ಈಗ ಈ ಥರ ಕಲರ್ ಏನು ಬರೋದಿಲ್ಲ, ಪುದೀನದಲ್ಲಿ ಎಷ್ಟು ಕಲರ್ ಬರುತ್ತೆ ಅದೇ ನಾವು ಮಸಾಲದಲ್ಲಿ ಬರುತ್ತೆ.
ಎಲ್ಲ ಟೈಪ್ ಮಸಾಲ ಉಂಟು. ಮತ್ತು ನಮ್ಮದು ಫ್ಯಾಕ್ಟ್ರಿ ಬಂದ್ಬಿಟ್ಟು ಮುಲ್ಕಿಯಲ್ಲಿ ಕೊಲ್ನಾಡಲ್ಲಿ ಇರೋದು. ಸರ್ ನಿಮ್ದಂದ್ರೆ ಆಲ್ಮೋಸ್ಟ್ ಹೋಮ್ ಪ್ರಾಡಕ್ಟ್ ಇದೆ. ಹೋಮ್ ಪ್ರಾಡಕ್ಟ್ ಇದೆ. ಮನೆಯಲ್ಲಿ ಮಿಕ್ಸಿಂಗ್, ಪ್ರಿಸರ್ವೇಟಿವ್, ಕಲರ್, ಕೆಮಿಕಲ್ ಯಾವುದೇ ನಾರ್ಮಲ್ ಮನೆಯಲ್ಲಿ ಹೇಗೆ ನಾವು ಅಡಿಗೆಯಲ್ಲಿ ಮಾಡ್ತೇವಲ್ಲ ಸೇಮ್ ಆ ಥರನೇ ರೆಸಿಪಿ ಇದೆ. ಕಾಸ್ಟ್ಲಿ ಎಷ್ಟು ಮಸಾಲೆ ಸರ್? ಎಷ್ಟು ಪ್ರಾಡಕ್ಟ್ ಉಂಟು? ಒಂದು 53 ಟೈಪ್ ಮಸಾಲೆ ಇದೆ. ಬೇಸಿಕ್ ಸೇರಿ 53 ಟೈಪ್ ಮಸಾಲೆ ಇದೆ. ಎಲ್ಲ ಕಸ್ಟಮರ್ ಎಲ್ಲ ಬಂದು ವಿಸಿಟ್ ಮಾಡಿ ಎಲ್ಲ ಸ್ಟಾಲರ್ಗೆ ಸಪೋರ್ಟ್ ಮಾಡಬೇಕು. ವೀಕ್ಷಕರು ಇಲ್ಲೊಂದು ಬೆಲ್ಲ ಇದೆ. ಸೊ ಒಂದು 16 ಆಯುರ್ವೇದಿಕ್ ಒಂದು ಎಲ್ಲ ಒಳಗೊಂಡಿರುವಂಥ ಒಂದು ಬೆಲ್ಲ. ಸೊ ಇದು ಯಾವುದಕ್ಕೆಲ್ಲ ಉಪಯೋಗ ಆಗುತ್ತೆ ಅಂತ ಇವ್ರು ಕೇಳ್ಕೊಂಡು ಬರೋಣ ಈ ಬೆಲ್ಲ. ಸೊ ಇದು ಕೇರಳದಲ್ಲ ಪ್ರಸಿದ್ಧಿ ಪಡೆದಂಥ ಒಂದು ಬೆಲ್ಲ ഇത്. സോ സാർ ഏതിനല്ല സാർ അത്? ഇത് നമുക്ക് വരുന്നത് ചുക്ക് കരിപ്പട്ടി പറയും. 16ഓളം ആയുർവേദ ഔഷധങ്ങൾ ചേർത്ത് നിർമ്മിക്കുന്നതാണ്. നമുക്ക് കഫക്കെട്ട്, പനി, ജലദോഷം, നെഞ്ചരിച്ചൽ, അസിഡിറ്റി അതിനൊക്കെ ഇത് യൂസ് ചെയ്യാം. ഇപ്പോൾ നമ്മുടെ മഴയുടെ സീസണല്ലേ, ഈ സീസൺ സമയത്ത് നമുക്ക് ഒരു ഗ്ലാസ് ചൂടുവെള്ളത്തിൽ ഒരു പീസ് ഇട്ടിട്ട് മിക്സ് ചെയ്തിട്ട് ചുക്ക് കാപ്പി പോലെ കുടിച്ചാൽ മതി. നല്ലതാണ്. കഫക്കെട്ട്, തൊണ്ടയിലെ ഇൻഫെക്ഷൻ കാര്യങ്ങളൊക്കെ മാറ്റിയെടുക്കാൻ പറ്റുന്നതാണ്. ഒരു സീസണൽ പ്രോഡക്റ്റാണ്. പാം ജാഗ്രിയാണ്. പാലക്കാട് പനം കരിപ്പട്ടി എന്ന് പറയും. പാലക്കാട് കൂടുതൽ പനകളുള്ള സ്ഥലം, അവിടെ നിന്ന് നമ്മൾ നാച്ചുറലായിട്ട് നിർമ്മിക്കുന്ന ഒരു പ്രോഡക്റ്റാണ്. ഹോം മെയ്ഡ് പ്രോഡക്റ്റാണ്. നമ്മൾ ഇവിടെ ബാംഗ്ലൂർ, കർണാടകയൊക്കെ അത്യാവശ്യം നന്നായിട്ട് ആളുകൾ, കസ്റ്റമേഴ്സ് കാര്യങ്ങൾ ചെയ്യുന്നുണ്ട്. പിന്നെ നമ്മുടെ ഫേസ്ബുക്ക് പേജ്, ഇൻസ്റ്റഗ്രാം പേജിലൊക്കെ ക്യാഷ് ഓൺ ഡെലിവറി ഒക്കെ അവൈലബിൾ ആണ്. ഓക്കെ. ഇവിടെ മംഗളാർത്തയുടെ ഷോപ്പുണ്ട്? ഷോപ്പല്ല, കേരളയിലാണ് ഷോപ്പ്. കാര്യങ്ങൾ മാനുഫാക്ചറിങ് കാര്യങ്ങളൊക്കെ കേരളയിലാണ് നടക്കുന്നത്. നമ്മളിവിടെ ഡിസ്ട്രിബ്യൂഷന് കാര്യങ്ങളൊക്കെ ചെയ്യുന്നത്. നിങ്ങളുടെ സ്റ്റാളിൽ പോയിന്റ് ഉണ്ടാവില്ല? ആ, സ്റ്റാളിൽ നമ്മൾ ആർക്കെങ്കിലും വേണമെങ്കിൽ ഓൾ ഇന്ത്യ ക്യാഷ് ഓൺ ഡെലിവറി അവൈലബിൾ ആണ്. ജസ്റ്റ് നമ്മുടെ വാട്സാപ്പ് നമ്പറിൽ അല്ലെങ്കിൽ നമ്മുടെ ഫേസ്ബുക്ക് പേജിലോ ഇൻസ്റ്റാഗ്രാം പേജിലോ മെസ്സേജ് ചെയ്താൽ മതി. ക്യാഷ് ഓൺ ഡെലിവറി ആയിട്ട് അവൈലബിൾ ആയിട്ട് കിട്ടും. 3 days കൊണ്ട് കസ്റ്റമർക്ക് റിസീവ് ചെയ്യാൻ പറ്റും. നാച്ചുറൽ പ്രോഡക്റ്റാണ്, കെമിക്കൽസ് ഇല്ല, പ്യുവർ ഓർഗാനിക് ആണ്. ഇതിൽ ഒരു ഷുഗറോ ഒന്നും ആഡ് ചെയ്യുന്നില്ല. ഷുഗർ പേഷ്യൻസിനൊക്കെ നമുക്ക് വല്ലപ്പോഴൊക്കെ യൂസ് ചെയ്യാൻ പറ്റുന്ന പാം ജാഗ്രി ഉണ്ട്, നാച്ചുറൽ ജാഗ്രി വരുന്നുണ്ട്, അതുപോലെ പനം കൽക്കണ്ടം വരുന്നുണ്ട്. ഇത് കുട്ടികൾക്കൊക്കെ നല്ലതാണ്. അതുപോലെ ഡയബറ്റിക് പേഷ്യൻസിനൊക്കെ ഷുഗറിൻ്റെ റീപ്ലേസ് ചെയ്തിട്ട് നമുക്ക് വല്ലപ്പോഴൊക്കെ ഇത് യൂസ് ചെയ്യാൻ പറ്റുന്നതാണ്. ഒരു മധുരത്തിൻ്റെ ഒരു സ്വീറ്റ്നർ കിട്ടാൻ വേണ്ടിയിട്ട് ടേസ്റ്റ് ചെയ്യും. നാച്ചുറൽ സ്വീറ്റ്നറാണ്. ഓക്കെ. ആരെങ്കിലും ഉണ്ടെങ്കിൽ കോൺടാക്ട്. സോ ഇത് മെഡിക്കലിൽ കിട്ടുമോ അല്ല നിങ്ങൾ ആടൊക്കെ ബന്ധപ്പെടണം? ഓർഡർ ചെയ്താൽ നമുക്ക് ക്യാഷ് ഓൺ ഡെലിവറി ആയിട്ട്. ഇവരുടെ ആയുർവേദിക് മെഡിക്കലിൽ മെഡിക്കൽസിലില്ല, ആയുർവേദിക് മെഡിക്കൽസിലില്ല. നാച്ചുറൽ ആയിട്ട് നമ്മൾ ഹോം മെയ്ഡ് ആയിട്ട് ചെയ്യുന്നതാണ്. ವೀಕ್ಷಕರೇ, ಏನಂತಂದರೆ ಇದು ಹಲವಾರು ನಮ್ಮ ರೋಗ ನಿರೋಧಕ ಶಕ್ತಿ ಒಳಗೊಂಡಿರುವಂಥ ಬೆಲ್ಲ ಇದು. ಸೊ ಇದು ಮಕ್ಕಳಿಗೆ ಕೆಮ್ಮು, ಜ್ವರ, ಅದರ ಡಯಾಬಿಟಿಸ್ ಪೇಷಂಟ್ಗೆ ಎಲ್ಲರಿಗೂ ಉಪಯುಕ್ತವಾಗಿರುವಂಥದ್ದು ಬೆಲ್ಲ ಇದು. ಬಂದರೆ ಬ್ಯಾರೀಸ್ ಟರ್ನಿಂಗ್ ಪಾಯಿಂಟಲ್ಲಿ 10, 11, 12ನೇ ಒಂದು ಹಲಸಿನ ಹಬ್ಬದಲ್ಲಿ ಬಂದು ಭಾಗಿಯಾಗಿ ಇಂಥ ಪ್ರಾಡಕ್ಟ್ ಇವರಿಗೆಲ್ಲ ಸಪೋರ್ಟ್ ಮಾಡಿ. ಸೊ ಇವರೊಂದು ಮಂಜೇಶ್ವರದ ಬಂದಿರುವಂಥ ವ್ಯಕ್ತಿ ಇಲ್ಲಿದ್ದಾರೆ. ಸೊ ಇವರು ಅಂದರೆ ನ್ಯಾಚುರಲ್ ಪ್ರಾಡಕ್ಟ್ ಬೇರೆ ಬೇರೆ ಬೀಟ್ರೂಟು ಹುಡಿ ಇರ್ಬೋದು, ಅದೇ ಥರ ಬೇರೆ ಬೇರೆ ಹರಸಿನ ಹುಡಿ ಇರ್ಬೋದು. ಸೊ ಯಾವುದೆಲ್ಲ ಹುಡಿ ಇದೆ, ಯಾವುದೆಲ್ಲ ಪ್ರಾಡಕ್ಟ್ ಇದೆ ಅಂತ ಕೇಳ್ಕೊಂಡು ಬರ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ಯಾವುದೆಲ್ಲ ಪ್ರಾಡಕ್ಟ್ ಇದೆ ಸರ್? ನಮ್ಮದು ಮೇನ್ ಪ್ರಾಡಕ್ಟ್ ಅಂದರೆ ಇದು ಹ್ಯಾಂಡ್ ಮೇಡ್ ಸೋಪ್. ಇದು ನಾವು ತೆಂಗಿನೆಣ್ಣೆ ಬೇಸಲ್ಲಿ ಮಾಡೋದು. ಸ್ಕಿನ್ ಅಲರ್ಜಿ, ತುರಿಕೆ, ಕಜ್ಜಿ, ಬೆವರು ಸಲಿಗೆಗೆಲ್ಲ ಒಳ್ಳೆ ನೀಮ್ ಆಯಿಲ್, ಒಲಿವ್ ಆಯಿಲ್, ಕಸ್ತೂರಿ ಮಂಜಲ್ ಎಲ್ಲ ಹಾಕಿ ಮಾಡಿದ್ದೇವೆ. ಅಂದರೆ ನಾವು ಕ್ಯೂರಿಂಗ್ ಪ್ರೋಸೆಸ್ಸಲ್ಲಿ ಮಾಡೋದು. 100% ನ್ಯಾಚುರಲ್, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಅಂದರೆ ಎಡಿಕ್ಟ್ ಆಗೋದಿಲ್ಲ. ನೀವು ಯೂಸ್ ಮಾಡಿದ್ಮೇಲೆ ಇದೇ ಯೂಸ್ ಮಾಡಬೇಕು ಹಾಗೆ ಅಂತಲ್ಲ, ಒಳ್ಳೆ ಆಗ್ತದೆ. ಇದು ನ್ಯಾಚುರಲ್ ಪೌಡರ್. ಮತ್ತು ನಿಮಗೆ ಮನೆ ಯೂಸಿಗೆಲ್ಲ ಅಲ್ಲಿ ಜಿರ್ಲೆ ಇರು ಎಲ್ಲ ಬರೋದಿಲ್ಲ. ಅರ್ಧ ಬಕೆಟ್ ನೀರಿಗೆ ಒಂದು 10 ಡ್ರಾಪ್ ಹಾಕಿ ಮನೆ ಒರೆಸಿದ್ರೆ ಆ ಸ್ಮೆಲ್ಲಿಗೆ ಹಲ್ಲಿ, ಜಿರ್ಲೆ ಇರು ಎಲ್ಲ ಬರೋದಿಲ್ಲ. ಅದರಲ್ಲಿ ನಿಮಗೆ 10 ಲೀಟ್ರ್ವರೆಗೂ ಫಿನಾಯ್ಲ್ ಅದು ಮನೆ ಯೂಸಿಗೆ ಆಗ್ತದೆ. ಮತ್ತು ಇದೆಲ್ಲ ಪೌಡರ್ಸ್ ನಾವೇ ಮಾಡೋದು, ನ್ಯಾಚುರಲ್, ಯಾವುದೇ ರೀತಿ ಕೆಮಿಕಲ್ ಹಾಕೋದಿಲ್ಲ, ಪ್ರಿಸರ್ವೇಟಿವ್ಸ್ ಹಾಕೋದಿಲ್ಲ. ನಿಮಗೆ 1 ವರ್ಷವರೆಗೂ ಇಡ್ಬೋದು ಯಾವ ಪ್ರಾಡಕ್ಟ್ಸ್ ತಗೊಂಡ್ರು ಸಹ. ಇದು ನಮಗೆ ಶುಗರಿಗೆಲ್ಲ ಜಾಮೂನ್ ಸೀಡ್ ಪೌಡರ್ 1 ಗ್ಲಾಸ್ ಬಿಸಿ ನೀರಿಗೆ 1 ಟೀ ಸ್ಪೂನ್ ಹಾಕಿ ಕಲಕಿ ಕುಡಿದ್ರೆ ಆಯಿತು. ಇನ್ಸುಲಿನ್ ಥರ ವರ್ಕ್ ಆಗುತ್ತೆ. ಲಿವರ್ ಲಿಪಿಡ್ಸ್ ಅಂದರೆ ನಮಗೆ ಸ್ಕಿನ್ ಅಲರ್ಜಿ ಎಲ್ಲ ಇದ್ದರೆ, ಮತ್ತು ಗ್ಯಾಸ್ ಟ್ರಬಲ್ ಎಲ್ಲ ಇದ್ದರೆ, ಆಮೇಲೆ ಶುಗರ್ ಸಹ ಕಂಟ್ರೋಲ್ ಆಗ್ತದೆ. ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಅಂದರೆ ಎಡಿಕ್ಟ್ ಆಗೋದಿಲ್ಲ. ಮತ್ತು ನಿಮಗೆ ನ್ಯಾಚುರಲ್ ಬೀಟ್ರೂಟ್ ಪೌಡರ್ ಇದೆಲ್ಲ ನಾವೇ ಮಾಡೋದು. ಇದು ನಿಮಗೆ ಆರ್ಥಟಿಸಿಗೆ ಮತ್ತು ಇದಕ್ಕೆಲ್ಲ ಹಾಗೆ ಹಾಲಿಗೆ ಹಾಕಿ ಕುಡಿಬೋದು, ಹಾಗೆ ತಿನ್ಬೋದು, ಎಲ್ಲದಕ್ಕೂ ಆಗುತ್ತೆ. ಮತ್ತು ನ್ಯಾಚುರಲ್ ಅಶ್ವಗಂಧ ಸುಸ್ತು, ಆಯಾಸ, ಮೊಣಕಾಲು ನೋವು, ಕೈ ನೋವು, ಕಾಲು ನೋವು, ಸೊಂಟ ನೋವಿಗೆಲ್ಲ ಒಳ್ಳೆ ಆಗುತ್ತೆ.
ಅರ್ಧ ಗ್ಲಾಸ್ ನೀರಿಗೆ ಅರ್ಧ ಸ್ಪೂನ್ ಹಾಕಿ ಕಲಕಿ ಕುಡಿಬೇಕು. ರಕ್ತ ಶುದ್ಧೀಕರಣ ಆಗ್ತದೆ, ಗ್ಯಾಸ್ ಟ್ರಬಲ್ಗೆ ಅದಕ್ಕೆಲ್ಲ ಒಳ್ಳಾಗ್ತದೆ. ಮತ್ತೆ ನಮ್ಮದು ಯೂನಿಕ್ ಅಂದರೆ ಈ ಥರ ನೀಲಗಿರಿಯಲ್ಲಿ ಶೀತ, ಕೋಲ್ಡು, ಡಸ್ಟ್ ಅಲರ್ಜಿ, ನೋಸ್ ಬ್ಲಾಕಿಂಗ್ ಎಲ್ಲ ಜಸ್ಟ್ ಕೈಗೆ ಹಾಕಿ ಬ್ರಷ್ ಸ್ಮೆಲ್ ಮಾಡಿದ್ರೆ ಸಾಕು. ನ್ಯಾಚುರಲ್ ಡಸ್ಟ್ ಅಲರ್ಜಿ ಮತ್ತು ನೋಸ್ ಬ್ಲಾಕ್, ರನ್ನಿಂಗ್ ನೋಸ್ ಎಲ್ಲದಕ್ಕೂ ಆಗ್ತದೆ, ಹೆಡ್ ಏಕಿಗೆಲ್ಲ ಆಗ್ತದೆ. ಹಾಗೆ ಎಲ್ಲ ನ್ಯಾಚುರಲ್. ಮತ್ತು ನಿಮಗೆ ಈಗ ಪ್ರೆಸೆಂಟ್ಲಿ ನಮ್ಮದು ಎಸೆನ್ಷಿಯಲ್ ಆಯಿಲ್ ಇನ್ಸ್ಟೆಡ್ ಆಫ್ ಡಿಯೋಡ್ರೆಂಟ್, ನೀವು ಸ್ನಾನ ಆದಮೇಲೆ ಒಂದು 4 ಡ್ರಾಪ್ ಹಾಕಿ ಅದರಲ್ಲೇ ನೀವು ಸ್ನಾನ ಮಾಡಿದ್ರೆ ಇಡೀ ದಿವಸ ಅಂದರೆ ಒಂದು 12 ಅವರ್ಸ್ ನಿಮಗೆ ಬಾಡಿಯಲ್ಲಿ ಆ ಸ್ಮೆಲ್ ಆಗೇ ಇರ್ತದೆ. ಇನ್ಸ್ಟೆಡ್ ಆಫ್ ಯೂಸಿಂಗ್ ಡಿಯೋಡ್ರೆಂಟ್, ಕೆಮಿಕಲ್ ಫ್ರೀ. ಹಾಗೆ ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್. ಹಾಗೆ ಟೋಟಲ್ ಎಷ್ಟು ಪ್ರಾಡಕ್ಟ್ ಇದೆ? ನಿಮಗೆ ಕಮ್ಮಿ ಅಂತ ಹೇಳಿದ್ರೆ 104 ಪ್ರಾಡಕ್ಟ್ ಇದೆ ಸರ್. ನಾವೇ ಮಾಡೋದು ಮಂಜೇಶ್ವರ ಅಲ್ಲಿ ಫ್ಯಾಕ್ಟ್ರಿ. ನಾವೇ ಡ್ರೈ ಮೆಟೀರಿಯಲ್ ತಂದು ಡ್ರೈ ಮಾಡಿ ಪೌಡರ್ ಮಾಡೋದು. ಮತ್ತು ಸೋಪೆಲ್ಲ ನಾವೇ ರೆಡಿ ಮಾಡೋದು. ಮತ್ತು ಇದು ಅಷ್ಟೇ, ಫೈನಾಲ್ ಕಾಂಪೌಂಡ್ ನಮ್ಮದೇ ಫಾರ್ಮುಲಾ, ಯಾವುದೇ ರೀತಿ ಮಿಕ್ಸಿಂಗ್ ವಿತೌಟ್ ಕೆಮಿಕಲ್. ಮತ್ತು ನಮಗೆ ಎಲ್ಲ ನಿಮಗೆ ನ್ಯಾಚುರಲ್ ಬೇಸ್ ಎಲ್ಲ. ಮತ್ತು ನೋಡಿ ರೋಸ್ಮೆರಿ ಲೀವ್ಸ್ ಇದೆಲ್ಲ ಹಾಕಿ ಹೇರ್ ಗ್ರೋತಿಗೆಲ್ಲ ಒಳ್ಳೆ ಆಗ್ತದೆ. ಇದು ಜಸ್ಟ್ ಬೆಳೆಸೋದು, ಅದು ಪ್ಯಾಕೆಟ್ ಮಾಡೋದು ಅಷ್ಟೇ. ಇದೆಲ್ಲ ನಿಮಗೆ ನ್ಯಾಚುರಲ್ ಹಾಗೆ. ಮತ್ತು ಫೇಸ್ ಪ್ಯಾಕ್, ಮುಲ್ತಾನಿ ಮಿಟ್ಟಿ, ಕಸ್ತೂರಿ ಮಂಜಲ್ ಮತ್ತು ರೆಡ್ ಸ್ಯಾಂಡಲ್ ಈಗಿನ ಟ್ರೆಂಡಿಗೆ ಪಿಂಪಲ್ಸಿಗೆಲ್ಲ ಒಳ್ಳಾಗುತ್ತೆ. ಪಿಂಪಲ್ಸ್, ಡಾರ್ಕ್ ಸರ್ಕಲ್ಸ್, ಮತ್ತು ಎಲ್ಲಾದರೂ ಮದುವೆ ಪಾರ್ಟಿಗೆಲ್ಲ ಹೋಗೋದಾದರೆ ಹಚ್ಬೋದು. ಹಾಗೆ ಇದು ಸಾಧಾರಣ ನಾವು ಒಂದು 4 ಇಯರ್ಸ್ ಆಯಿತು ಸರ್ ಈ ಥರ ನಾವು ಆಲ್ಮೋಸ್ಟ್ ಇವೆಂಟ್ಸಲ್ಲೆಲ್ಲ ಹೋಗಿ. ಬಿಫೋರ್ ಕೊರೋನಾ ನಾವು 18-20 ವರ್ಷಕ್ಕಿಂತ ಮುಂಚೆ ಫೀಲ್ಡಲ್ಲಿದ್ವಿ, ಮನೆಗೆಲ್ಲ ಹೋಗಿ ಸೇಲ್ ಮಾಡ್ತೀವಿ. ಈಗ ಈ ಥರ ನಾವು ಇವೆಂಟ್ಸಲ್ಲೆಲ್ಲ ಹಾಕ್ತೀವಿ. ನಮಗೆ ಒಳ್ಳೆ ರೆಸ್ಪಾನ್ಸ್ ಇದೆ, ಹಳೆ ಕಸ್ಟಮರ್ಸೇ ಬರ್ತಾರೆ. ಹಾಗಾಗಿ ನಾವು ಶಾಪಲ್ಲೂ ಸಹ ಇಟ್ಟಿದ್ದೀವಿ. ನಿಮಗೆ ರಾಧಾ ಮೆಡಿಕಲ್ ಎಲ್ಲ ಕಡೆ ಸಪ್ಲೈ ಇದೆ. ನಿಮಗೆ ಇಲ್ಲಿ ದೇರ್ಲಕಟ್ಟೆಯಲ್ಲಿ ಹೇಳೋದಾದರೆ ಇಲ್ಲಿ ವಸುಂಧರಾ ಮೆಡಿಕಲ್, ಹಾಜಿರಾ ಮೆಡಿಕಲ್, ಮತ್ತು ಸುಮಾರು ಕಡೆ ಎಲ್ಲ ಯೂನಿವರ್ಸಲ್ ಮೆಡಿಕಲ್ ಅಲ್ಲಿ ಹಾಗೆ ಎಲ್ಲ ಕಡೆ ಶಾಪಲ್ಲೆಲ್ಲ ಸಪ್ಲೈ ಇದೆ. ಒಳ್ಳೆ ರಿಸಲ್ಟ್. ಮಾತ ಬಂಟ್ವಾಲ್ ಫಾರ್ಮ್ ಉಂಡು ಅಲ್ಪ ಆಲ್ಮೋಸ್ಟ್ ಎಂಕಲ್ಡ 400 ಲೆಕ್ಸ್ ಇನ್ನು ಉಂಡು. ಆ್ಯಂಡ್ ಅನದರ್ ಥಿಂಗ್ ಇದು ಮಾತ ಅನ್ಪ್ರೊಸೆಸ್ಡ್ ಮುಲ್ಪ ದಾಲ ಪ್ರೊಸೆಸ್ ಮಂತಿಜಿನಮ. ಎವ್ರಿಥಿಂಗ್ ಈಸ್ ರಿಯಲಿ ಪ್ಯೂರ್, ನಥಿಂಗ್ ಈಸ್ ಮಿಕ್ಸ್ಡ್. ಸೊ this is the most best pure honey you can find out there. There is nothing mixed in it, and everything is like, this is not like seasonal, and it's made from different flowers, so you can't expect a specific flavor from it. Everything is different. Mata onji flavor uppun, color uppun, thickness uppun. So nama compare manpera apuji, but we can assure you that this is completely pure. If you want niklige enkalna farm visit manpoli alpa batu tuoli alpa mata undu tuoli, and indu enkalna comb variety indu tinoli, because there is no waste in it. In that mata tiniyare apundu dala waste ku popuji dustbin padreji indu chewing gum la kaapun tiniyare, and it's really pure, and honey that tastes best. No sugar added, no jaggery, fully pure. ವೀಕ್ಷಕರೇ, ಹಲಸಿನ ಹಣ್ಣಿನ ಹಪ್ಪಳ ಇರ್ಬೋದು, ಅದೇ ಥರ ಉಪ್ಪಿನಕಾಯಿ ಇರ್ಬೋದು, ಅದೇ ಥರ ಚಿಪ್ಸ್ ಇರ್ಬೋದು, ಯಾವುದೆಲ್ಲ ಹಲಸಿನ ಹಣ್ಣಿನಿಂದ ಮಾಡಿರುವಂಥ ಐಟಮ್ಸ್ ಇದೆ ಅಂತ ಕೇಳ್ಕೊಳ್ಬೋದು. ನಮಸ್ತೆ ಎಲ್ಲರಿಗೂ. ಇದು ನಮ್ಮದು ಅಂದರೆ ಇದು ನಮ್ಮದು ಇಷ್ಟು ಪಾಟಿ ಇರೋದು ಮೇನ್ ಆಗಿ ನಮ್ಮದು ಹಲಸಿನ ಹಣ್ಣಿಂದ ಮಾಡಿರೋದು. ಇದು ಹಲಸಿನ ಹಣ್ಣಿದ್ದು ಚಿಪ್ಸ್, ಇದು ತೆಂಗಿನ ಹಣ್ಣಿನಿಂದ ಮಾಡಿರೋದು. ಆಮೇಲೆ ಇದು ಹಲಸಿನ ಹಣ್ಣಿದು ಮಾಂಬಳ, ಇದು ಮಾವಿನಕಾಯ್ದು ಮಾಂಬಳ ಎರಡು. ಆಮೇಲೆ ಇದು ಹಲಸಿನ ಹಣ್ಣು ಚಿಪ್ಸ್, ಇದು ಸ್ವಲ್ಪ ಸಿಹಿ ಇರ್ತದೆ. ಆಮೇಲೆ ಇದು ಸ್ವಲ್ಪ ಸ್ಪೈಸಿ ಇರ್ತದೆ, ಖಾರ ಇರ್ತದೆ. ಆಮೇಲೆ ಇದು ಮನೆಯಲ್ಲಿ ಮಾಡಿರುವ ಕರ್ಜಿಕಾಯಿ ಇಲ್ಲಿ ಮನೆಯಲ್ಲಿ. ಆಮೇಲೆ ಇದಕ್ಕೆ ನಾವು ಓಲೆ ಬೆಲ್ಲ ಅಂತ ಹೇಳ್ತೇವೆ. ಏನಾದರೂ ನಮ್ಗೆ ಏನಾದರೂ ಮನೆಯಲ್ಲಿ ಅಡುಗೆ ಮಾಡಲಿಕ್ಕಿದ್ರೆ ಇಲ್ಲ ಫಂಕ್ಷನ್ ಇದ್ದರೆ ಅದಕ್ಕೆ ಯೂಸ್ ಮಾಡೋದು. ಆಮೇಲೆ ಇದು ಮೇಯ್ನಾಗಿ ಹಾಗಲಕಾಯಿದು ಪೋಡಿ. ತುಂಬ ಜನಗಳು ಹಾಗಲಕಾಯಿ ತಿನ್ನಲ್ಲ, ಅದು ತುಂಬ ಖಾರ ಇರ್ತದೆ ಅಂತ ಹೇಳ್ತಾರೆ. ಹಾಗೆ ನಾವು ಇದನ್ನು ಸ್ವಲ್ಪ ಉಪ್ಪು ಖಾರ ಹಾಕಿ ಸ್ವಲ್ಪ ಖಾರ ಸ್ವಲ್ಪ ಕೈ ಕಮ್ಮಿ ಆಗೋ ಥರ ಮಾಡಿ ಇದನ್ನು ನಾವು ಇಟ್ಟಿದ್ದೇವೆ, ರೆಡಿ ಮಾಡಿದ್ದೇವೆ. ಆಮೇಲೆ ಇದು ನಾವು ಕಷಾಯ ಬೆಲ್ಲ ಅಂತ ಹೇಳ್ತೇವೆ. ಯಾರಿಗಾರು ಕೆಮ್ಮಿದ್ರೆ ಇಲ್ಲಾದ್ರೆ ಏನಾದರೂ ಗಂಟಲು ಅಂದರೆ ಇದು ನೋವಿದ್ರೆ ಇದನ್ನು ಪುಡಿ ಮಾಡಿ ದಿನಕ್ಕೆ ಒಂದು ನಾವು ಅಂದರೆ ತಗೊಂಡ್ರೆ ಆಯಿತು. ಆಮೇಲೆ ಇದು ಬಂದು ನಮ್ಮದು ಉಪ್ಪಿನಕಾಯಿ, ನಮಗೆ ತಿನ್ನಲಿಕ್ಕೆ ಏನಾಗಿದೆ ಅಡುಗೆಗೆ ಅದನ್ನು ಮೇಯ್ನಾಗಿ. ಆಮೇಲೆ ಇದು ಮೆಂತೆ ಮದ್ದು ಅಂತ ಹೇಳ್ತಾರೆ ಇದಕ್ಕೆ. ಇದು ನಮ್ಮದು ಹೆಲ್ತ್ ಸಪ್ಲಿಮೆಂಟ್ ಥರ. ಯಾರಿಗಾದರೂ ಬೋನ್ ಪೇನ್ ಇದ್ದರೆ, ಆಮೇಲೆ ಮಕ್ಕಳಿಂದ ಹಿಡಿದು ನಮಗೆ ಅಂದರೆ ವಯಸ್ಸಾಗಿರೋವರೆಗೂ ಇದನ್ನು ಅಂದರೆ ಮಾಡಬಹುದು. ಮೇಯ್ನಾಗಿ ಹೆಂಗಸರಿಗೆ, ಗರ್ಭಿಣಿ ಹೆಂಗಸರಿಗೆ ಮಗು ಆದಮೇಲೆ ಹಾಲು ಅಂದರೆ ಇದು ಅಂದರೆ ಅದು ಬರಲಿಕ್ಕೆ ಇದನ್ನು ಮನೆಗೆ ತಗೊಳ್ತಾರೆ. ಆಮೇಲೆ ಬಂದು
ಜ್ಯೂಸ್ ಥರ ಏನಕ್ಕಾದ್ರೆ ಇದು ನಮಗೆ ಅಂದರೆ ಒಂದು ಸ್ಪೂನ್ ಅಂದರೆ ಒಂದು ಗ್ಲಾಸಿಗೆ ಒಂದು ಸ್ಪೂನ್ ಸಕ್ಕರೆ ಹಾಕಿ ಆಮೇಲೆ ಇದನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಮಾಡಿ ಕುಡಿಲಿಕ್ಕೆ ಇಷ್ಟು ನಮ್ಮದು ಐಟಮ್ಗಳು ಇದೆಲ್ಲ. ಈಗ ವೆಜಿಟೇರಿಯನ್ ಕಟ್ಟರ್ ಫುಲ್ ಸ್ಟಾಪ್ ಅಂದರೆ ನಾವು ಬೇರೆ ಬೇರೆ ಚಾಕಲ್ ಕಟ್ ಮಾಡಬೇಕಂತಲ್ಲ, ಯಾಕೆ ಚರ್ಮುರಿ ಮಾಡಬೇಕು, ಆಮ್ಲೆಟ್ ಮಾಡಬೇಕಾದ್ರೆ ಕಷ್ಟಪಡಬೇಕಂತಲ್ಲ. ಸೊ ವೆರೈಟಿ ಬೇರೆ ಬೇರೆ ಇರ್ಬೋದು. ಸೊ ವೆಜಿಟೇಬಲಲ್ಲಿ ಯಾವ ರೀತಿ ಕಟ್ ಮಾಡಬೇಕಂತ ಇವರು ತೋರಿಸ್ಕೊಡ್ತಾರೆ. ಸೊ ಎಷ್ಟು ರೇಟ್ ಅಂತ ಕೇಳುವ. ಸರ್ ನಮಸ್ತೆ. ನಮಸ್ತೆ ಸರ್ ಏನೇನು ಇದೆ ಸರ್ ನಿಮ್ಮದು? ಪ್ಯೂರ್ ಇಂಡಿಯನ್ ಮೇಡ್. ಮೊದಲು ನೀವು ದಾರ ಎಳೆಯೋ ಚಾಪರ್ ಎಲ್ಲ ನೋಡಿದ್ದೀರಾ, ದಾರ ಎಳೆಯೋದು ತುಂಡಾಗುತ್ತೆ ಅನ್ನೋದೊಂದು ಪ್ರಾಬ್ಲಮ್ ಬರ್ತಾ ಇತ್ತು. ಆದರೆ ಇದರಲ್ಲಿ ಆ ರೀತಿ ಪ್ರಾಬ್ಲಮ್ಸ್ ಏನಿಲ್ಲ. ಆದರೆ ಇದು ಪ್ಯೂರ್ ಪಾಲಿಕಾರ್ಬೊನೇಟ್ ಕಂಟೈನರ್ ಕೂಡ ಆಗಿರೋದ್ರಿಂದ ಗಟ್ಟಿ ಇರೋ ಬೀಟ್ರೂಟ್ ಕೂಡ ತೋರಿಸ್ತಾ ಇದ್ವಿ. ಆದರೆ ಎಲ್ಲ ಚಾಪರ್ಗೂ ನೀವೇನು ಮಾಡಬೇಕು, ನೀರುಳ್ಳಿ ಎಲ್ಲ ಕಟ್ ಮಾಡಿ ಹಾಕ್ಬೇಕು ಸರ್. ಇದಕ್ಕೆ ನಾವು ಕಟ್ ಮಾಡೋದು ಬೇಡ, ಒಂದೇ ಸಾರಿ ನೀವು 4 ನೀರುಳ್ಳಿ ಅಷ್ಟು ಕೆಪಾಸಿಟಿ ಇದೆ, ಇಡೀ ನೀರುಳ್ಳಿನೇ ಹಾಕ್ಬೋದು. ಇದಕ್ಕೆ ಕ್ಲೋಸ್ ಮಾಡಿ ನೀವು ಸಾಂಬಾರಿಗೆಲ್ಲ ಒಗ್ಗರಣೆ ಎಲ್ಲ ಕೊಡಬೇಕಂತ ಹೇಳಿದರೆ ನೀವು 4 ಇಲ್ಲ 5 ಸಾರಿ, ನಾನು 5 ಟೈಮ್ ಪುಷ್ ಮಾಡಿದ್ದೀನಿ. ಇದು ಸಾಂಬಾರಿಗೆ ಒಗ್ಗರಣೆ ಕೊಡಲಿಕ್ಕೆಲ್ಲ ಪಟ್ಟ ವಿತಿನ್ ಸೆಕೆಂಡ್ಸಲ್ಲಿ ಈ ರೀತಿ ಕಟಿಂಗ್ಸ್ ಆಗುತ್ತೆ. ನಾವು ವಡೆ, ಬೋಂಡ, ರೊಟ್ಟಿ, ಆಮ್ಲೆಟ್ ಇವೆಲ್ಲ ಮಾಡಬೇಕಂದ್ರೆ 5 to 10 ಸೆಕೆಂಡ್ ನೀವು ಕಂಟಿನ್ಯೂ ಇದನ್ನು ಪುಷ್ ಮಾಡಿದರೆ ಆಗಿರುತ್ತೆ. ಟೋಟಲ್ 5 ಸೆಕೆಂಡ್, 1 ಸೆಕೆಂಡ್ಗೆ 2 ಟೈಮ್ ಪುಷ್ ಮಾಡಿದ್ರೆ ಸಾಕು. ಇಷ್ಟು ಬೇಗ ಅಷ್ಟು ಸಪೂರ ಕಟಿಂಗ್ಸ್ ಆಗುತ್ತೆ. ಎದ್ರಲ್ಲಿ ಇದೊಂದೇ ಅಲ್ಲ ಸರ್, ಈ ಕಚಂಬರ್ ಎಲ್ಲ ಮಾಡ್ತೀವಿ, ಕೋಸಂಬರಿ, ಮೊಸರು ಬಜ್ಜಿ ಎಲ್ಲ ಮಾಡ್ತೀರಲ್ಲ, ಒಂದು ಸೌತೆಕಾಯಿ ನಾನು 2 ಪೀಸ್ ಮಾಡಿದ್ದೀನಿ, ಒಟ್ಟಿಗೆ ಹಾಕ್ಬಿಡಿ ಸಾಕು. ನೀವು ಇದನ್ನು ಕಚಂಬರ್ ಮಾಡಬೇಕಂದ್ರೆ ಇದಕ್ಕೆ ಒಂದು ಆನಿಯನ್ ಕೂಡ ಹಾಕೊಡ್ಬೋದು. 5 ಸೆಕೆಂಡ್ಸ್ ಇಲ್ಲ 10 ಸೆಕೆಂಡ್ಸ್ ಇದನ್ನು ಪುಷ್ ಮಾಡಿದರೆ ಕ್ಲಿಯರ್. ಇದು ಮೊಸರು ಬಜ್ಜಿ, ಕೋಸಂಬರಿ ಎರಡಕ್ಕೂ ಕೂಡ ಸೂಪರ್ ಆಗಿ ಬರುತ್ತೆ. ಪ್ಯೂರ್ ಇಂಡಿಯನ್ ಮೇಡ್, ಚೈನಾ ಐಟಮ್ಸ್ ಅಂತೂ ಅಲ್ಲ, ಸ್ವದೇಶಿ ಇದೆ. ಇದು ಒಂದು ವಾಶ್ ಮಾಡೋದು ಬೇಡ ಅಷ್ಟೇ ಸರ್. ಆದರೆ ಮೇಯ್ನ್ ಇರೋದೇ ಬೀಟ್ರೂಟ್. ಅದು ನೀರುಳ್ಳಿ ಸಾಫ್ಟ್ ಇದೆ, ಕೊಕೊಂಬರ್ ಸಾಫ್ಟ್ ಇದೆ ಸರ್. ಈ ಸೈಜ್ ಮಾಡಿ ನೀವು ಸಿಪ್ಪೆಲ್ಲ ತೆಗೆದಾಗಲಿ. ಇದು 2 ಪೀಸ್ ಮಾಡಿ ನಾನು ಹಾಕಿದೆ ಒಳಗೆ. ಕ್ಲೋಸ್ ಮಾಡಿ ಇದು ಮಾಡಿ ನೀವು 4 ಇಲ್ಲ 5 ಸಾರಿ ಒತ್ತಿದ್ರೆ ಸಾಂಬಾರ್ಗೆ ಆಗುತ್ತೆ. 5 ರಿಂದ 6 ಸೆಕೆಂಡ್ ನೀವು ಪುಷ್ ಮಾಡಿದರೆ ಪಲ್ಯಕ್ಕೆ ಸೂಪರ್ ಆಗುತ್ತೆ ಸರ್. ಎಷ್ಟೇ ಸರ್, ರಸ ಬರೋದಿಲ್ಲ, ಬರೀ ಪುಡಿ ಮಾತ್ರ ಆಗಿದೆ. ಇದು ಹೊಡೆದೋಗೋದಿಲ್ಲ ಸರ್, ಅನ್ಬ್ರೇಕೇಬಲ್, ಬ್ರೇಕ್ ಆಗಲ್ಲ. ಮತ್ತು ಬ್ಲೇಡು ಕೂಡ ಮೊಂಡಾಗಲ್ಲ ಸರ್. ಬ್ಲೇಡ್ ಮೊಂಡಾದರೆ ಕೂಡ ಕಲ್ಲುಪ್ಪು ಉಂಟಲ್ಲ, 2 ಲೋಟ ಕಲ್ಲುಪ್ಪು ಹಾಕಿ ಕುಟ್ಟಿದ್ರೆ ಮತ್ತೆ ಬ್ಲೇಡ್ ಶಾರ್ಪ್ ಬರುತ್ತೆ. ಇದು ಪ್ಯೂರ್ SS ಇದೆ. ಇದು ಒಂದು ನೀರೊಳಗಡೆ ಹಾಕ್ಬಾರ್ದು, ಡಿಪ್ ಮಾಡೋದು ಬೇಡ ಸರ್. ಇದು ಜಸ್ಟ್ ಒದ್ದೆ ಬಟ್ಟನಲ್ಲಿ ನೀವು ಒರೆಸ್ಬಿಟ್ರೆ ಸರ್. ಅಪ್ ಟು ನೀವು 4 ಇಯರ್ಸ್ ಯೂಸ್ ಮಾಡಿ. ISO ಸರ್ಟಿಫೈಡ್ ಆಗಿದೆ. ಅದ್ರ ಕಾಸ್ಟ್ ಕೂಡ ಇರೋ ಸರ್, ಇದಕ್ಕೆ 350 MRP, 700 MRP ಇದೆ. ಆದರೆ ಕೊಡಬೇಕಾಗಿರೋದು ಮಾತ್ರ 350 ಮಾತ್ರ. 50% ಡಿಸ್ಕೌಂಟ್ ಇದೆ. ಯಾಕಂದರೆ ಇದು ಹೊರಗಡೆ ಸೇಲ್ ಇಲ್ಲ, ಇದು ಮೇಳದಲ್ಲಿ ಮಾತ್ರ. ಮೇಳದಂದರೆ ಈಗ ಇದಕ್ಕೆ ಡೀಲರ್, ಡಿಸ್ಟ್ರಿಬ್ಯೂಟರ್ ಯಾರು ಬರೋದಿಲ್ಲ ಸರ್. ಅವ್ರು ಏನಿಗೆ ಮಾರ್ಜಿನ್ ಅವ್ರಿಗೆ ಕೊಡ್ತಿದ್ವಿ, ಅದೇ ಮಾರ್ಜಿನ್ ಇಲ್ಲಿ ಕಸ್ಟಮರ್ಗೆ. ಇದು ಕೃಷಿ ಮೇಳ, ಸ್ವದೇಶಿ ಮೇಳ 2 ಮಾತ್ರ ಇತ್ತು. ಈಗ ಹಲಸು ಮೇಳದಲ್ಲೂ ಸೇಮ್ ಟೈಪ್ ಮೆಂಬರ್ಸ್ ಜಾಸ್ತಿ ಕ್ರೌಡ್ ಬರೋದ್ರಿಂದ ನಮ್ಗೆ ಇಲ್ಲೂ ಒಳ್ಳೆ ಸೇಲ್ ಇದೆ ಸರ್. ಶಾಪಿಗೆ ಕೊಟ್ಟು ನಾವು ಸೇಲ್ಸ್ ಕಾಯೋದನ್ನು, ಲೇಟ್ ಕಾಯೋದನ್ನ ಬದಲು ಇಲ್ಲಿ ಪಟ ಅಂತ ಖಾಲಿ ಆಗುತ್ತೆ ಸರ್. ಅವ್ರು 100 ಪೀಸ್ ಖಾಲಿ ಮಾಡಬೇಕಂದ್ರೆ ಶಾಪಲ್ಲಿ ಮಿನಿಮಮ್ ಅಂದ್ರೂ ಕೂಡ 3 ಮಂತ್ಸ್ ಬೇಕಾಗುತ್ತೆ. ಇಲ್ಲಿ 140 ಪೀಸ್ ಖಾಲಿ ಮಾಡಬೇಕಂದ್ರೂ ಕೂಡ ನಮ್ಗೆ 1 ಡೇ ಸಾಕು ಸರ್. ಅದರಿಂದ ಇದೆಲ್ಲ ಹೊರಗಡೆ ಯಾರಿಗೂ ಕೊಡ್ತಿಲ್ಲ, ಇದು ಡೈರೆಕ್ಟಾಗಿ ಕೊಡ್ತಾ ಇದ್ದೀವಿ. ಸಿಂಚು ಮಾರ್ಕೆಟಿಂಗ್, ಶೃಂಗೇರಿ. ನೀವು ಬರೋಕ್ಕಿಲ್ಲ, ಬನ್ನಿ, ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಒಳ್ಳೆ ಐಟಮ್ ಇದೆ. ಇದು ಯಾವುದೇ ಕಾರಣಕ್ಕೂ ಬ್ರೇಕ್ ಆಗೋದಿಲ್ಲ. ನೀವು ಎಷ್ಟೇ ಜೋರ ಇದು ಕೊಡಿದ್ರೂ ಕೂಡ ಬ್ರೇಕ್ ಆಗೋದಿಲ್ಲ. ಅದರಲ್ಲೂ ನಿಮಗೆ ಕೊಡ್ತಿರೋ 6 ಪ್ಲೇಟ್ಸ್ ಹೊರಗಡೆ ಅಂತೂ ಸೇಲ್ಸ್ ಇಲ್ಲ. ಈ ಚಾನ್ಸ್ ಮಿಸ್ ಮಾಡ್ಕೊಬೇಡಿ. ಒಂದು ಸರ್ತಿ ಇಲ್ಲಿ ಮೇಳಕ್ಕೆ ಬಂದು ಸರ್. ಇದು ಮುಂದೆ ಪ್ರೊಡಕ್ಟ್ ಆಗೋದಿಲ್ಲ ಸರ್. ಇದು ರಾಜ್ಕೋಟ್, ಗುಜರಾತ್. ಹಾಂ, ಹಿಂಗೆ ಅಂದರೆ ಜನರನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ಸ್ ಕೊಡ್ತಿದ್ವಿ ಸರ್. ಬರೀ ಪ್ರತಿಯೊಬ್ಬರು ಕಸ್ಟಮರ್ಸ್ ಬಂದು ವಿಸಿಟ್ ಮಾಡೋರಿಗೂ ಕೊಡ್ತಿದ್ವಿ. ಮತ್ತೆ ಇದರಲ್ಲೇ ನಾವು ಕಾಂಟ್ಯಾಕ್ಟ್ ನಂಬರ್ ಹಾಕಿ ಕೊಡ್ತಿದ್ವಿ. ಅವ್ರು ಮತ್ತೆ ಬೇಕಿದ್ರೆ ಅವ್ರು ಫೋನ್ ಮಾಡ್ಬೋದು. ಮತ್ತೆ ಕೆಲವರಿಗೆ ಆನ್ಲೈನ್ ಏನಾದರೂ ಆನ್ಲೈನ್ ಕಳಿಸ್ಕೊಡ್ತೀವಿ ಸರ್, ಆಗೋಗುತ್ತೆ. ಬೇಕಾದ್ರೆ ನಂಬರ್, ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳಿ. ಮತ್ತೆ ಬೇಕಿದ್ರೆ ನೀವು ಫೋನ್ ಮಾಡಿದರೆ ನಾವು ಕೊರಿಯರ್ ಮಾಡ್ತಿದ್ವಿ. ಪ್ರೊಫೆಷನಲ್ ಕೊರಿಯರಲ್ಲೇ ಕಳಿಸಿಕೊಡ್ತೀವಿ. 1 ಡೇನಲ್ಲೇ ಅವ್ರ ಮನೆಗೆ ಸರ್. ಎಲ್ಲೇ ಇದ್ರು, ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಇದ್ರೂ ಪರವಾಗಿಲ್ಲ, 1 ಡೇನಲ್ಲಿ ಅವ್ರಿಗೆ ತಲುಪುತ್ತೆ. 1 ಡೇ ಇಲ್ಲ 2 ಡೇಸ್ ಒಳಗೆ. ಕಸ್ಟಮರ್ಗೆ ಎಷ್ಟು ವಾರಂಟಿ ಕೊಡ್ತಿರೋದು ಸರ್? ಅದು 4 ಇಯರ್ಸ್ ಅಲ್ಲ, ಇದು 10 ಇಯರ್ಸ್ ಆದರೂ ಏನು ಆಗೋದೇ ಇಲ್ಲ ಅಂತ ಹೇಳ್ತಾ ಇದೀವಿ. ಏನಕ್ಕೆ ಅಂದರೆ ಇದನ್ನು ನೀರು ಒಳಗಡೆ ಹಾಕಬೇಡಿ ಅಂತ ನಾವು ಮೊದಲೇ ಹೇಳಿರ್ತೇವೆ. ಏನಕ್ಕೆ ಅಂದರೆ ಇದ್ರೊಳಗಡೆ ಇರೋದು ಡ್ರಿಲ್ಲಿಂಗ್ ಬಿಟ್, ಆ ಬಿಟ್ಟಲ್ಲಿ ಆಯಿಲ್ ಎಲ್ಲ ಇದೆ, ಅದು ಜಾರಬೇಕು ಸರ್. ಅದು ಜಾರಿದ್ರೆ ಇದು ಫಾಸ್ಟ್ ರನ್ ಆಗುತ್ತೆ. ಇವ್ರು ನೀರು ಒಳಗಡೆ ಹಾಕಿದಾಗ ಆಯಿಲ್ ಎಲ್ಲ ಡ್ರೈ ಆಗೋದ್ರೆ ಅದು ಜಾಮ್ ಆಗುತ್ತೆ. ಅವಾಗ ಮತ್ತೆ ಈ ಸ್ಕ್ರೂನೆಲ್ಲ ಬಿಚ್ಚಿ ಆಯಿಲ್ ಎಲ್ಲ ಹಾಕಿ ಮಾಡಬೇಕಾಗುತ್ತೆ. ಅದಕ್ಕೆ ಇದನ್ನು ನೀವು ನೀರೊಳಗೆ ಹಾಕೋದೇ ಬೇಡ, ಇದು ವಾಶ್ ಮಾಡೋದೇ ಬೇಡ. ಇದೊಂದು ಒರೆಸಿ ಇಡಿ, ಒದ್ದೆ ಬೆಟ್ಟಲ್ಲಿ ಒರೆಸಿ. ಗಲೀಜಾಗಿರೋದು ಏನಿದ್ರು ಬ್ಲೇಡು, ಬೌಲು, ಕ್ಯಾಪು, ಇವು 3 ಮಾತ್ರ. ಇದನ್ನು 3 ಮಾತ್ರ ವಾಶ್ ಮಾಡಿ, ಬೇರೆ ಏನು ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟು ಆದಷ್ಟು. ಆದರೆ ಇವರು ನಿಧಾನ, ಇದು ಮಗು ಥರ ಪುಷ್ ಮಾಡಿದ್ರೆ ಕೆಲಸ ಮಾಡೋದಿಲ್ಲ. 2 ಕೈಯಲ್ಲಿ ಇವ್ರು ಎಷ್ಟು ಫಾಸ್ಟಾಗಿ ಪುಷ್ ಮಾಡಿದ್ರೆ ಅಷ್ಟು ಬೇಗ ಇದು ಕಟಿಂಗ್ಸ್ ಆಗುತ್ತೆ. ಮೊದಲಾಗಿ ಪ್ಯೂರ್ ಇಂಡಿಯನ್ ಮೇಡ್, ಇದೇ ಕಂಪ್ನಿ ಪ್ರಾಡಕ್ಟ್ಸ್. ಇದು ಯಾವುದು ಅಂತಲೂ ಕೇಳೋದು ಬೇಡ, ಈ ಕಂಪ್ನಿ ಪ್ರಾಡಕ್ಟ್. ಇದು ಆಲ್ರೆಡಿ ಎಲ್ಲರ ಮನೆಯಲ್ಲೂ ಈ ಸ್ಲೈಸರ್ ಇದ್ದೇ ಇರುತ್ತೆ. ಇಂಡಿಯಾದಲ್ಲಿ ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ತಿಲಕ್ ಸ್ಲೈಸರ್. 6 in 1 ಇಷ್ಟು ಪ್ಲೇಟ್ಗಳು ಬರುತ್ತೆ ಅಟ್ಯಾಚಬಲ್. ಈ ಕಂಪ್ನಿ ಪ್ರಾಡಕ್ಟ್ಸ್, ಈ ಚಾಪರ್
ಅದರಿಂದ ಭಯ ಪಡೋ ಅವಶ್ಯಕತೆ ಇಲ್ಲ, ಅನುಮಾನನೂ ಬೇಡ. ಒರಿಜಿನಲ್ ಅದು ಪ್ಯೂರ್ ಇಂಡಿಯನ್ ಮೇಡ್. ಬಂದು ಒಂದು ಸರ್ತಿ ಯೂಸ್ ಮಾಡಿ. ಬೇಕಾದ್ರೆ ಕಾಂಟ್ಯಾಕ್ಟ್ 8792451656 ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಕೊರಿಯರ್ ಮಾಡಿ. ಅಡ್ರೆಸ್ ಸೆಂಡ್ ಮಾಡಿದ್ರೆ ನಾ ಕೊರಿಯರ್ ಮಾಡ್ತೀನಿ. हाँ, फर्स्ट टाइम नहीं, हम लोग काफ़ी इन्फ्लुएंस कर चुके हैं, बॉम्बे में भी कर चुके हैं, बेंगलोर में हम लोग करना चाहते हैं. ये ऑल गोल्ड प्लेटेड है, इट्स ऑल वारंटी वन, और फैंसी ज्वेलरी भी है, टेम्पल ज्वेलरी भी है, ईयरिंग्स भी है, कड़ा भी है, सब है, ऑल गोल्ड प्लेटेड है. लेकिन फैंसी ईयरिंग्स भी है, चेन नेकलेसेस भी है. बच्चे लोग के लिए भी सब एक हम लोग ने एक्सेसरीज रखा है. बच्चे स्टूडेंट्स लोग के लिए भी हम लोग ने सब कड़ा विड़ा रखा है सबके लिए. तो और हम लोग ने ये सब वारंटी वाला बैंगल्स भी है, इसमें चेन्स भी है, इयरिंग्स भी है, कड़ास भी है, सब. किधर से है? हम लोग मुंबई मुंबई से डायरेक्ट है. फर्स्ट टाइम. कैसे मालूम पड़ा? मालूम पड़ा मीन्स चंदू सर ने बताया था कि यहाँ पे इवेंट्स होता है, आप एक बार आके विजिट कीजिए करके. तो 5-6-7 मंथ से मैं करते आ रही हूँ. इधर किधर रहता है? मैंगलोर में रहता है? बेंगलोर में हम लोग गुरुपुरा कहीं का. हाँ, उधर रहता है. या ठीक है. स्टॉल किधर या तो आता रहता है? यस, हम लोग उधर ही आते हैं. जैसे हम लोग को पता चलता है, कांटेक्ट आ जाता है कि हमको करना है, और काफ़ी अच्छा रिजल्ट भी आ जाता है. तो फर्स्ट टाइम तो अभी हम लोग ने मॉल में किया है, होटल में से. काफ़ी अभी जैक फ्रूट मेला फर्स्ट टाइम हम लोग नहीं आते. ठीक है. थैंक्स. ಒಂದು ಅಂಕಲ್ನ ಕೇಂದ್ರ ಸರ್ಕಾರದ ಆಯುಷ್ ಡಿಪಾರ್ಟ್ಮೆಂಟ್ದ ಆಯುಷ್ ಪ್ರೀಮಿಯಂ ಮಾನ್ಯತೆ ಪಡೆದಿನಂಚಿನ ಒಂದು ಪ್ರಾಡಕ್ಟ್ ಪ್ರತಿ ಒಂಜಿಲ ಪ್ಯೂರ್ ಆಯುರ್ವೇದ ಪಂಡ ಇತ ಎಂಚ ಪಂಡ ನಮಕೊಂದೇನು ನಮಕ್ ರೋಗ ಬರ್ಪಿನಕ್ಕೆ ದುಂಬುಲ ಯೂಸ್ ಮಾಡ್ಕೊಳ್ಳಿ, ರೋಗ ಬರ್ಪಿನದ ಬಕ್ಕಲ ಯೂಸ್ ಮಾಡ್ಕೊಳ್ಳಿ ಪಂಡ ಒಂದು ಫುಲ್ಲು ರಿಸಲ್ಟ್ ವಾರಿಯಂಟ್ ಪ್ರಾಡಕ್ಟ್. ಒಂದೊಂಜಿ ಪೇಸ್ಟ್ ಉಂಡು ತುಲೆ, ಒಂದು ನೀಮು ತುಳಸಿ ಬಕ್ಕ ಲವಂಗ ಉಂಡತೆ ಅವೆಡ್ದು ಮಲ್ಪುನಂಚಿನ ಒಂದು ಎಂಚ ಪಂಡ ನಿಕ್ಲೆಗಿತ್ತೆ ಡೇತೆ ಪೇಸ್ಟ್ ಡುಪ್ಪು ನಿಕ್ಲೆಗ್ ಆಜು ವರ್ಷದ ಉಲಯದ ಜೋಕ್ಲೆಗ್ ಯೂಸ್ ಮಲ್ಪರ್ ಇಜ್ಜಿ ಪಂದ ಇಟ್ ಮೆನ್ಷನ್ ಮಲ್ತಿಪ್ಪೇರು. ಬಟ್ ಎಂಕ್ಲೆಟ್ ಅಂಚಜ್ಜಿ ನೀನು ಎಲ್ಲಿಯ 1 ವರ್ಷದ ಬರ್ತಿನ ಮಲ್ಲಕ್ಲೆಂಡು ಮುಟ್ಟಗ್ಲೆ ಯೂಸ್ ಮಾಡ್ಕೊಳ್ಳಿ. ಒಬ್ಬೇ ರೀತಿದ ಸೈಡ್ ಎಫೆಕ್ಟ್ ಇಜ್ಜಿ ನೀಮ್ ತುಳಸಿ ಲವಂಗ ಉಂಡತೆ ಅವೆಡ್ದು ಮಲ್ಪುನಂಚ ಬೆನಿಫಿಟ್ ದಾದ ಪಂಡ ನಿಕ್ಲೆಗ್ ಬಾಯಿ ಸ್ಮೆಲ್ ಬರ್ಪಿನ 100% ಕ್ಲಿಯರ್ ಹಾಕೊಂಡು ಬಕ್ಕ ಬ್ರಷ್ ಮಲ್ಪನಾಗ ಬ್ಲಡ್ ಬರ್ಪಿನ ದಿಪ್ಪು ಬಕ್ಕ ಯೆಲ್ಲೋ ಕಲರ್ ಇಪ್ಪು ಕಪ್ಪು ಕಲೆ ಅಂಚಿನ ಒಬ್ಬೇ ರೀತಿದ ಕೂಲಿ ಬೇನೆನು 100% ಕ್ಲಿಯರ್ ಮಾಡ್ಕೊಡ್ಬೋದು. ಪ್ರತಿ ಒಂಜಿ ಪ್ರಾಡಕ್ಟ್ಗಳ ಆಯುಷ್ ಹೆಲ್ತ್ ಡಿಪಾರ್ಟ್ಮೆಂಟ್ದು ಪ್ರೀಮಿಯಂ ಸರ್ಟಿಫಿಕೇಟ್ అయిన ಸೀಲ್ ಒಪ್ಪುಂದೇಟ್ ಅಂಚದು ಪ್ರತಿ ಒಂಜಿಲ 100% ರಿಸಲ್ಟ್ ಓರಿಯೆಂಟೆಡ್ ಅಂಚನೆ ಒಂಜಿಂಡು ಕವಚ ಬ್ರಷ್ ಬಂದು ಇಮ್ಯುನಿಟಿ ಬೂಸ್ಟರ್ ಅದು ಪ್ರತಿ ಒಂಜಕ್ಲ ಇರಗ ಹೆಲ್ತ್ ಅದು ಪುಂದ ಪಂಡ ಒಂಜಿ ಕವಚ ಪಂಡ ನಮ್ಮ ಇಡೀ ದೇಹಗಳ ರಕ್ಷಣೆ ಅದು ಪುನಂಚಿನ ಒಂಜಿ ಪ್ರಾಡಕ್ಟ್ ಅಂದೇಟ್ ಇರತ್ತೆನ್ಮ ಟೈಪ್ದ ಅಂದೆ ಗಿಡ ಮೂಲಿಕೆ ಏನು ಮಲ್ಪುನಂಚ ಐತ ಎಕ್ಸ್ಟ್ರಾಕ್ಟ್ ಇದು ಮಲ್ಪುನಂಚಿನ ಒಂಜಿ ಪ್ರಾಡಕ್ಟ್ ಪ್ಯೂರ್ ಕೇಸರಿನ ಯೂಸ್ ಮಲ್ಪೇರು ಅಂದೇಟ್ ಬುದ್ಧಿ ಶಕ್ತಿ ಸ್ಮರಣ ಶಕ್ತಿ ಅವೇನು ಮಾತ್ರ ಕ್ಲಿಯರ್ ಮಲ್ಪುಂಡು ಬಕ್ಕ ರೋಗ ನಿರೋಧಕ ಶಕ್ತಿನೇ ಜಾಸ್ತಿ ಆದ ನಮಗೆ ಕೊರ್ಪುಂಡು ಒಂಜಿ ಪ್ರಾಡಕ್ಟ್. ಸೋಬಿತ್ ಹಲಸಿನ ಹೋಳಿಗೆ. ಸೊ ಹಲಸಿನ ಹೋಳಿಗೆ ದಿನದವರು ಇಲ್ಲಿ ಬಂದು ವಿಸಿಟ್ ಮಾಡಿ, ಯಾಕಂದರೆ 10, 11, 12ನೇ ತಾರೀಕು ನಮ್ಮ ಬ್ಯಾರಿಂಗ್ ಟರ್ನಿಂಗ್ ಪಾಯಿಂಟಲ್ಲಿ. ಸೊ ಪ್ರತಿಯೊಂದು ಸ್ಟಾಲಲ್ಲೂ ಹೋಳಿಗೆ ಮಾಡ್ತಾ ಇರ್ತಾರೆ, ಯಾಕಂದರೆ ಅವರ ಮಾತಲ್ಲೇ ಸಿಹಿ ಇರ್ತದೆ. ಬಂದವರು ಟೇಸ್ಟ್ ನೋಡಿ ಅವರೊಂದು ಹೋಳಿಗೆ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರ್ತಾರೆ. ಯಾವುದೆಲ್ಲ ವೆರೈಟಿ ಹೋಳಿಗೆ ಅಂದರೆ ಯಾವುದು ಸ್ಪಾಟ್ ಲೈವಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಯಾವುದೆಲ್ಲ ಹೋಳಿಗೆ ಮೇಡಮ್, ಯಾವುದೆಲ್ಲ ಹೋಳಿಗೆ ಇದೆ? ಇದು ಹಲಸಿನ ಹೋಳಿಗೆ ಇದೆ ಸರ್. ನಾನು ವಮಂಜೂರು ಮುಡ್ಶೆಡೆಯಿಂದ ಲಕ್ಷ್ಮೀ ಚಿದಾನಂದಾಚಾರ್ಯ ಅಂತ ಹೇಳಿ. ನಮ್ಮದು ಶೋಭಿತ್ ಹಲಸಿನ ಹೋಳಿಗೆ, ಹಲಸಿನ ಹಣ್ಣಿನ ಹೋಳಿಗೆ ಇದೆ, ಮಾವಿನ ಹಣ್ಣಿನ ಹೋಳಿಗೆ ಮತ್ತು ಪೈನಾಪಲ್ ಹೋಳಿಗೆ ಇದೆ. ಎಲ್ಲ ಹೋಳಿಗೆಗೂ ನಾವು ಬೆಲ್ಲದಿಂದ ಹಾಕಿ ಮಾಡುವಂಥದ್ದು, ಯಾವುದೇ ಸಕ್ಕರೆ ಹಾಡಿಲ್ಲ. ಅಂದರೆ ಫುಲ್ ನ್ಯಾಚುರಲ್. ಹಾಂ, ನ್ಯಾಚುರಲ್ ಸರ್, ಎಲ್ಲ ನ್ಯಾಚುರಲ್. ಹಲಸಿನ ಹಣ್ಣಿನ ಹೋಳಿಗೆ ಕೂಡ, ಮಾವಿನ ಹಣ್ಣಿದು, ಪೈನಾಪಲ್ ಹೋಳಿಗೆ ಎಲ್ಲ ನ್ಯಾಚುರಲ್. ಯಾವುದೇ ಎಸೆನ್ಸ್ ಆಗಲಿ ಕಲರ್ ಆ್ಯಡಿಂಗ್ ಆಗಲಿ ಯಾವುದೂ ಇಲ್ಲ. ಮತ್ತು ಗೋಧಿ ಹಿಟ್ಟು ಹಾಕಿ ಮಾಡುವಂಥದ್ದು ಹೋಳಿಗೆ, ಮೈದಾ ಹಿಟ್ಟಿಲ್ಲ, ಗೋಧಿ ಹಿಟ್ಟಲ್ಲಿ ನಾವು ಮಾಡುವಂಥದ್ದು. ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಮಾಡಿಕೊಡ್ತೇವೆ. ಮತ್ತು ಈ ರೀತಿ ನೋಡಿ ಬಾಳೆದೆಲೆ ಎಲ್ಲ ಹಾಕಿ ಕೊಟ್ಟು ನಂದಿನಿ ತುಪ್ಪ ಹಾಕಿ ಕೊಡ್ತೇವೆ. ಹಲಸಿನ ಹೋಳಿಗೆ ಅಂತೂ ಸಖತ್ತಾಗಿದೆ. ಸೊ ಬಿಸಿ ಬಿಸಿ ಇದೆ. ಸೊ ಈಗ ಮಳೆಗಾಲದಲ್ಲಿ ಏನು ಬಿಸಿ ಬಿಸಿ ತಿನ್ನಬೇಕು ಅಂತ ಆಸೆ ಆಗ್ತಾಯಿದೆ, ಯಾಕಂದರೆ ಇಲ್ಲಿ ಹಲಸಿನ ಹೋಳಿಗೆ, ಸೋಪಿದ ಹೋಳಿಗೆ ಬನ್ನಿ. ಸೊ ಟೇಸ್ಟ್ ಅಂತೂ ಸಖತ್ತಾಗಿದೆ. ನ್ಯಾಚುರಲ್ ಅಂತ ಹೋಳಿಗೆ ಬಂದು ವಿಸಿಟ್ ಮಾಡಿ. ಇಂಥ ಒಂದು
ನಮ್ಮ ವ್ಯಾಪಾರ ಮಾಡೋರಿಗೆ ಅಂತ ಸಪೋರ್ಟ್ ಮಾಡಿ ಹಲಸಿನ ಹೋಳಿಗಂತೂ ತಿಂದಾಯಿತು, ಸಖತ್ತಾಗಿತ್ತು. ಸೊ ಇವತ್ತು ಹಲಸಿನ ಜಾಕ್ ಫ್ರೂಟ್ ಹಲಸಿನ ಮಿಲ್ಕ್ ಶೇಕ್ ಹೇಗಿದೆ ಅಂತ ನೋಡುವ. ಅದಂತೂ ನೋಡೋಕ್ಕೂ ಸಿಗೋದಿಲ್ಲ. ಸೊ ಯಾಕಂದರೆ ಜಾಕ್ ಫ್ರೂಟ್ ಮಿಲ್ಕ್ ಶೇಕ್ ಅದು ಯಾವ ರೀತಿ ಇದೆ ಟೇಸ್ಟು, ಅದು ಯಾವ ರೀತಿ ಅಂತ ಆನ್ ದ ಸ್ಪಾಟಲ್ಲಿ ಲೈವಲ್ಲೇ ಮಾಡಿಕೊಡ್ತಾರೆ. ಆನ್ ದ ಸ್ಪಾಟಲ್ಲಿ ಲೈವಲ್ಲಿ ಮಾಡಿ ಕೊಡ್ತಾರೆ. ಅದು ಯಾವುದೆಲ್ಲ ನೀವು ನೋಡ್ಕೊಂಡು ಬರುತ್ತೆ. ನಮಸ್ತೆ. ನಮ್ಮ ಐಟಮ್ ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್, ಫ್ರೋಝನ್ ಜಾಕ್ ಫ್ರೂಟ್, ಸಕ್ಕರೆ ಮತ್ತು ಹಾಲು, ಖಾಲಿ 3 ಐಟಮ್ ಹಾಕಿ ಮಾಡೋದು. 3 ಐಟಮ್ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತೇವೆ. ಒಳ್ಳೆ ಟೇಸ್ಟ್ ಬರ್ತದೆ, ಮೀಡಿಯಮ್ ಕೋಲ್ಡ್ ಇರ್ತದೆ. ನಾವೊಂದು 2-3 ವರ್ಷದಿಂದ ಸ್ಟಾಲಲ್ಲಿ ಮಾಡ್ತಿದ್ದೇವೆ. ನಮ್ಮದು ಮೇಯ್ನಾಗಿ ಹಲಸಿನ ಮಿಲ್ಕ್ ಶೇಕ್ ಬರುತ್ತೆ. ಮತ್ತು ಆಫ್ ಸೀಸನಲ್ಲಿ ಫಂಕ್ಷನ್ ಆರ್ಡ್ರ್ ಎಲ್ಲ ಇದ್ದರೆ ಮಾಡ್ತೇವೆ. ಹಲಸಿನ ಹಣ್ಣು, ಮಾವಿನ ಹಣ್ಣು, ಸಪೋಟ, ಮಸ್ಕ್ ಮೆಲನ್ನ, ಅಂದರೆ ಎಲ್ಲ ಸ್ಟಾಲ್ಗೆ ಹೋಗ್ತಾ ಇರ್ತಾರೆ. ಎಲ್ಲ ಸ್ಟಾಲ್ಗೆಲ್ಲ ಹೋಗ್ತಾ ಇರ್ತಾರೆ. ಹೆಚ್ಚಾಗಿ ಸ್ಟಾಲ್ ಇವೆಂಟ್ಸ್ ಮತ್ತು ಫಂಕ್ಷನ್ ಆರ್ಡರ್ ಇದ್ದರೆ ಮಾಡ್ತೇವೆ. ಈಗ ರೆಸ್ಪಾನ್ಸ್ ಹೇಗೆ? ರೆಸ್ಪಾನ್ಸ್ ಒಳ್ಳೆಯದು. ಹಲಸಿನ ಮಿಲ್ಕ್ ಶೇಕಿಗೆ ಒಳ್ಳೆಯದು. ನಾವು ಸ್ಟಾರ್ಟ್ ಮಾಡಿದ ಹಲಸಿನ ಮಿಲ್ಕ್ ಶೇಕ್ ಒಂದು 2-3 ವರ್ಷ ಆಯಿತು. ಒಳ್ಳೆಯ ರೆಸ್ಪಾನ್ಸ್ ಇದೆ ಮಂಗಳೂರಲ್ಲೆಲ್ಲ. ಸೊ ಇದು ಹಲಸಿನ ಹಣ್ಣಿನ ಮಾಡಿದಂಥ ಶೇಕ್, ಮಿಲ್ಕ್ ಶೇಕ್ ಇದೆ. ಸೊ ಯಾವ ರೀತಿ ಇದು ಟೇಸ್ಟ್ ಅಂತೂ ಯಾವ ರೀತಿ ಇದೆ ನೋಡ್ಕೊಂಡು ಬರ್ತದೆ. ಸಖತ್ತಾಗಿದೆ. ಯಾಕಂದರೆ ಒಮ್ಮೆ ಬಂದು ಕುಡಿದ್ರೆ ಮತ್ತೆ ಕುಡಿಬೇಕು ಅನಿಸ್ತದೆ. ಸೊ ಇದು ಹಲಸಿನ ಜಾಕ್ ಫ್ರೂಟ್ ಜ್ಯೂಸ್ ಬಂದ ಇಂಥ ಒಂದು ಸೊ ಲೈವಲ್ಲಿ ಮಾಡಿಕೊಟ್ರು. ಇಲ್ಲೇ ಜಾಕ್ ಫ್ರೂಟ್ ಇದೆ, ರಿಯಲ್ ಜಾಕ್ ಫ್ರೂಟ್, ಹಾಲು, ಸಕ್ಕರೆ. ರಿಯಲ್ ಜಾಕ್ ಫ್ರೂಟ್, ಫ್ಲೇವರ್ ಇಲ್ಲ, ಸಿಂಥೆಟಿಕ್ ಕಲರ್ ಇಲ್ಲ, ಏನಿಲ್ಲ. ಸೊ ವಿದೌಟ್ ಕೆಮಿಕಲಿಂದ ನ್ಯಾಚುರಲ್ ಮಾಡ್ತಾರೆ. ಸೊ ಇದು ಇಲ್ಲಿ ಜಾಕ್ ಫ್ರೂಟ್ ಇದೆ, ಫ್ರೀಸ್ ಮಾಡಿ ಸ್ಟಾಕ್ ಮಾಡ್ತಾರೆ. ಸೊ ಇದು ಒಂದು ಲೈವಲ್ಲೇ ಮಾಡಿಕೊಡ್ತಾರೆ. ವೀಕ್ಷಕರೇ, ಹಣ್ಣಿನಿಂದ ಮಾಡಿರುವಂಥ ಸೊ ಹೋಳಿಗೆ ಇರ್ಬೋದು, ಅದೇ ಥರ ಜಾಕ್ ಫ್ರೂಟು ಮಿಲ್ಕ್ ಶೇಕ್ ಇರ್ಬೋದು. ಈಗ ಜಿಲೇಬಿ ತಿನ್ನೋದವ್ರು ಯಾರೂ ಇಲ್ಲ. ಯಾಕಂದರೆ ಹಲಸಿನ ಹಣ್ಣಿನ ಜಿಲೇಬಿ ಇಲ್ಲಿ ಮಾತ್ರ ಸಿಗೋದು. ಸೊ ಜಿಲೇಬಿ ಯಾವ ರೀತಿ ಟೇಸ್ಟ್ ಇರ್ಬೋದು, ಸೊ ನ್ಯಾಚುರಲ್ ಅಂತ ಜಿಲೇಬಿ ಇರ್ಬೋದು, ಆ ಥರ ಬೇರೆ ಯಾವುದೆಲ್ಲ ಪ್ರಾಡಕ್ಟ್ ಇದೆ ನಮ್ಮ ಹಲಸಿನ ಹಣ್ಣಿನ ಜಿಲೇಬಿ ಇರ್ಬೋದು, ಬೇರೆ ಯಾವುದೇ ಪ್ರಾಡಕ್ಟ್ ನೋಡ್ಕೊಂಡು ಬರೋಣ, ಕೇಳ್ಕೊಂಬರೋಣ. ಸರ್ ಯಾವುದಲ್ಲಿ ಸರ್? ನಮಸ್ತೆ ಎಲ್ಲರಿಗೂ. ನಾವು ಕುಂದಾಪುರದಿಂದ ಬಂದಿದ್ದೇವೆ. ನೇರಳೆಕಟ್ಟೆಯಲ್ಲಿ ನಡೆಯುವ ಹಲಸಿನ ಮೇಳ 3 ದಿನಗಳ ಕಾಲ ಹಲಸಿನಲ್ಲಿ ನಾವು ಹಲಸಿನ ಹಣ್ಣಿನಿಂದ ನ್ಯಾಚುರಲ್ ಆಗಿ ಯಾವುದೇ ಎಸೆನ್ಸನ್ನು ಬಳಸಿ ನ್ಯಾಚುರಲ್ ಆಗಿ ಹಣ್ಣನ್ನೇ ಗ್ರೈಂಡ್ ಮಾಡಿರುವಂಥ ಜಿಲೇಬಿ ಇದು. ಎಲ್ಲ ಕಡೆ ನಾವು ಮಾಡಿದ್ದೇವೆ. ಎಲ್ಲ ಇಲ್ಲಿ ಹಲಸಿನ ಮೇಳ ನಡೆಯುತ್ತಂತೆ ಎಲ್ಲ ಕಡೆ ಮಾಡಿದ್ದೇವೆ. ಎಲ್ಲ ಕಡೆ ನಮ್ಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಈ ವರ್ಷ. ತುಂಬ ಮಾಲ್, ಬೇರೆ ಬೇರೆ ಊರುಗಳಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಮಾಡಿದ್ದೇವೆ. ಎಲ್ಲರೂ ಒಂದೊಂದು ಟೇಸ್ಟ್ ನೋಡಿ ತಗೊಳ್ಬೇಕು. ಟೇಸ್ಟಿಗೆ ಎಲ್ಲರಿಗೂ ಕೊಡ್ತೇವೆ. ಸೊ ಸಖತ್ತಾಗಿದೆ. ಸೊ ಹಲಸಿನ ಹಣ್ಣಿನ ಜಿಲೇಬಿ. ಸೊ ಏನಂತಂದರೆ ಕೆಲವು ಇದರಲ್ಲಿ ಶಾಪಲ್ಲಿ ಸಿಗ್ತಾ ಇಲ್ಲ. ಇಂಥ ಸ್ಟಾಲ್ಗೆ ಬಂದು ಇಂಥ ಹಲಸು ಹಬ್ಬಕ್ಕೆ ಸಪೋರ್ಟ್ ಮಾಡಿ. ಸೊ ಇದು 3 ದಿನದ ಒಂದು ಹಬ್ಬ. ಏನಂತಂದರೆ 10, 11, 12ನೇ ತಾರೀಕು ಪ್ಯಾರಿಸ್ ಟರ್ನಿಂಗ್ ಪಾಯಿಂಟಲ್ಲಿ. ಸೊ ಸಖತ್ತಾಗಿದೆ. ಇಂಥ ಒಂದು ಸ್ಟಾಲ್ಗಳಿಂದ ಇದ್ದವರಿಗೆಲ್ಲ ಒಂದು ಸಪೋರ್ಟ್ ಮಾಡಿ. ಸೊ ಬೇರೆ ಬೇರೆ ಪ್ರಾಡಕ್ಟ್ ಇರ್ಬೋದು, ಬೇರೆ ಬೇರೆ ಉತ್ತಮ ಮಟ್ಟಕ್ಕೆ ಬೆಳೀಲಿ. ನಮ್ಮಲ್ಲಿ ಎಲ್ಲ ಥರದ ಹೋಮ್ ಮೇಡ್ ಐಟಮ್ಗಳು, ಅಕ್ಕಿ ಚಕ್ಕುಲಿ, ಚಿಪ್ಸ್, ಹಪ್ಪಳ, ಮತ್ತು ಚಕ್ಕುಲಿ, ಸಂಡಿ ಎಲ್ಲ ಇದೆ. ಎಲ್ಲ ಹೋಮ್ ಮೇಡ್, ಸಣ್ಣ ಮಟ್ಟದ ವ್ಯಾಪಾರಿ ಎಲ್ಲರೂ ಪ್ರೋತ್ಸಾಹ. ತುಂಬ ಸ್ಟಾಲ್ಗೆ ಹೋಗ್ತಾ ಇರ್ತೀರಾ? ಎಲ್ಲ ಕಡೆ ಹೋಗ್ತೇವೆ. ಮೇನ್ ಅಂತೂ ಜಾತ್ರೆ
ಈ ಮಳೆಗಾಲದಲ್ಲಿ ಅನ್ನುವಂಥದ್ದು ನಮ್ಮದು ಹಲಸಿನ ಮೇಳ ಎಲ್ಲ ಕಡೆ ಅಲ್ಲಿ ಹಾಕ್ತೇವೆ. ಈ ಬೇರೆ ಸೀಸನಲ್ಲಿ ನಾವು ಜಾತ್ರೆ ಜಿಲೇಬಿ ಯಾವಾಗ ಹಲಸಿನ ಹಣ್ಣಿನ ಜಿಲೇಬಿ ಮಾಡಲ್ಲ, ನಾರ್ಮಲ್ ಜಿಲೇಬಿ. ಹಾಂ, ಸೊ ಹಲಸಿನ ಜಿಲೇಬಿಗೂ ಏನು ರೆಸ್ಪಾನ್ಸ್ ಇದೆ ಸರ್? ಹಲಸಿನ ಹಣ್ಣಿನ ಜಿಲೇಬಿ ಈ ನಾರ್ಮಲ್ ಜಿಲೇಬಿನೂ ಎಲ್ಲ ಕಡೆ ಸಿಗುತ್ತೆ, ಎಲ್ಲ ಬೇಕ್ರಿ, ಅಂಗಡಿ, ಜಾತ್ರೆ ಎಲ್ಲ ಕಡೆ ಸಿಗುತ್ತೆ. ಪ್ರತಿ ಒಂದು ಎಲ್ಲಿ ಹೋದರೂ ಬೇಕ್ರಿಯಲ್ಲಿ ಸಿಗುತ್ತೆ. ಈ ಹಲಸಿನ ಹಣ್ಣಿನ ಜಿಲೇಬಿ ಅನ್ನೋದು ಹಲಸಿನ ಮೇಳದಲ್ಲಿ ಮಾತ್ರ. ಅದು ಈ ವರ್ಷದಿಂದ ಸ್ಟಾರ್ಟ್ ಆಗಿರುವಂಥದ್ದು, ಮುಂಚೆಲ್ಲ ಇರಲಿಲ್ಲ. ಈ ವರ್ಷ ನಾವೇ ಮನೆಯಲ್ಲಿ ಇದು ಮಾಡಿ ಟ್ರೈ ಮಾಡಿರುವಂಥದ್ದು. ಫಸ್ಟ್ ಬ್ರಹ್ಮಾವರ ಹಲಸು ಮೇಳದಲ್ಲಿ ಮಾಡಿದ್ದು ನಾವು. ಬ್ರಹ್ಮಾವರದಿಂದ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಎಲ್ಲರೂ 1/4 kg ಅರ್ಧ kg ತೊಗೊಂಡೋಗಿದ್ದಾರೆ. ಟೇಸ್ಟ್ ನೋಡಿ ಯಾರೂ ಬೇಡ ಹೇಳಿಲ್ಲ, ಎಲ್ಲರೂ ತೊಗೊಂಡೋಗಿದ್ದಾರೆ ಟೇಸ್ಟ್ ನೋಡಿ. ಅಲ್ಲಿಂದ ಎಲ್ಲ ಕಡೆ ನಮಗೆ ಪ್ಲಸ್ ಆಗಿದೆ. ಈಗ ನೆಕ್ಸ್ಟ್ ಎಲ್ಲಿಗೆ ಅಲ್ಲಿ ಬುಕ್ಕೇ ಆಗಿದೆ ಸರ್? ನೆಕ್ಸ್ಟ್ ನಾವು ಈಗ ಮಂಜೇಶ್ವರದಲ್ಲಿ ಆಗ್ತದೆ, ಅಲ್ಲಿ ಒಂದಿದೆ. ಮತ್ತು ಕಳೆದ ವಾರ ಶಿವಮೊಗ್ಗ ಮಾಡಿದ್ವಿ, ಮುಂದಿನ ವಾರ ಸಾಗರ ಇದೆ ಹಲಸು ಮೇಳ. ಮತ್ತು ನಿಮ್ಮ ಮಂಗಳೂರಲ್ಲಿ ನಾವು ಫಾರಮಲ್ಲಿ ಮಾಡಿದ್ವಿ, ಸ್ಟೆಬಿಸ್ಟನ್ ಹಾಲಲ್ಲಿ ಮಾಡಿದ್ವಿ, ಕದ್ರಿ ಪಾರ್ಕಲ್ಲೂ ಮಾಡಿದ್ವಿ. ಇಲ್ಲಿ 2-3 ಕಡೆ ಮಾಡಿದ್ವಿ. ಎಲ್ಲ ಕಡೆ ನಮ್ಗೆ ತೊಂದರೆಯಿಲ್ಲ, ಒಳ್ಳೆ ರೀತಿ ಚೆನ್ನಾಗಿ ನಡೆದಿದೆ ಬಿಸ್ನೆಸ್. ಎಷ್ಟು ಬೇರೆ ಸ್ಟಾಲ್ ಬುಕ್ ಆಗಿದೆ ಬೇರೆ ಕಡೆ? ಅದಂದರೆ ರಿಪೋನ್ ಇಲ್ಲ, 2 ವಾರಕ್ಕೂ ಮೊದಲೇ ಹೇಳಿದ್ರು ಅಷ್ಟೇ. ತಿಂಗಳ ಮೊದಲು ಯಾವುದು ಬಿಡಲ್ಲ, ಮಾಂಪ್ಲೇಟ್ ಬಿಡಲ್ಲ. ಎಲ್ಲ 2 ವಾರ ಮೊದಲಿಗೆ, ನಾಳೆ ಬರುವಾರ ಆಗೋದು ಈ ವಾರ ಹೇಳೋದು ಹಾಗೆ. ಅದು ಎಲ್ಲಿಗೂ ರೆಡಿ ಇದ್ದಾರೆ. ವೀಕ್ಷಕರೇ, ಇಲ್ಲಿ ಬೇರೆ ಬೇರೆ ಚಿಕನ್ ಮೊಮೋಸ್ ಇರ್ಬೋದು, ಅದೇ ಥರ ವೆಜ್ ಮೊಮೋಸ್ ಇರ್ಬೋದು, ಬೇರೆ ಬೇರೆ ಯಾವುದೆಲ್ಲ ವೆರೈಟಿ ಮೊಮೋಸ್ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ನಮಸ್ತೆ, ನಾವು ಮಂಗಳೂರಿಂದ ಬಂದವರು. RR ಎಂಟರ್ಪ್ರೈಸಸ್ RR ಸಂಸ್ಥೆಯಿಂದ ನಮ್ಮದು ಮೊಮೋಸ್ ಮತ್ತು ಮೆಂತೆ ಮದ್ದು, ಆರ್ಗ್ಯಾನಿಕ್ ಫುಡ್ಸ್ ಎಲ್ಲ, ಒಲೆ ಬೆಲ್ಲ ಮತ್ತು ಮೆಂತೆ ಮದ್ದು ಮತ್ತು ಇನ್ನಿತರ ಪ್ರಾಡಕ್ಟ್ಸ್ಗಳು ಎಲ್ಲ ನಮ್ಮ ಹತ್ರ ನಾವು ರೆಡಿ ಮಾಡಿ ತಗೊಂಡ್ಬರ್ತೇವೆ. ನಾವು ಸಾಧಾರಣ ಒಂದು 5 ವರ್ಷದಿಂದ ಈ ಸಂಸ್ಥೆಯಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ ನಾವು. ಹಾಗೆ ನಾವು ಇನ್ನಿತರ ಮೊಮೋಸ್ ಫುಡ್ಡು, ಮೊಮೋಸ್ ಅಂದರೆ ಇಲ್ಲಿ ಇದರಲ್ಲಿ ಮಿಕ್ಸ್ ವೆಜ್ ಮತ್ತು ಮಶ್ರೂಮು, ಪನ್ನೀರು ಮತ್ತು ಚಿಕನ್, ಈ ಥರ 4-5 ಐಟಮ್ಗಳಿವೆ. ಅದನ್ನು ನಾವು ಇಲ್ಲಿ ಬ್ಯಾರಿಸ್ ಹಾಲಲ್ಲಿ ಮಾಲಲ್ಲಿ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಎಲ್ಲರೂ ಪ್ರೋತ್ಸಾಹಿಸಿ, ಎಲ್ಲರೂ ಬಂದು ಆನಂದಿಸಿ ಟೇಸ್ಟ್ ಮಾಡಿ. ಇಲ್ಲಿ ಪ್ರೋಟೀನ್ ಮತ್ತು ವಿಟಮಿನ್ ಜ್ಯೂಸ್ ಇದೆ. ಸೊ ಹಲವಾರು ಹೆಸರುಕಾಳು ಜ್ಯೂಸ್ ಇರ್ಬೋದು, ಅದೇ ಥರ ರಾಗಿ ಜ್ಯೂಸ್ ಇರ್ಬೋದು, ಅದೇ ಥರ ಫ್ರೂಟ್ ಪಂಚ್ ಇರ್ಬೋದು, ಮಜ್ಜಿಗೆ ಇರ್ಬೋದು, ಅದೇ ಥರ ಬೇರೆ ಬೇರೆ ಖರ್ಜೂರ ಜ್ಯೂಸ್ ಇರ್ಬೋದು, ಪುದೀನ ಲೈಮ್ ಜ್ಯೂಸ್ ಇರ್ಬೋದು. ಸೊ ಯಾವುದೆಲ್ಲ ಜ್ಯೂಸು ಪ್ರತಿಯೊಂದು ಸ್ಟಾಲಲ್ಲಿ ಇವರು ನಾನು ನೋಡ್ತಾ ಇರ್ತೀನಿ. ಸರ್, ಯಾವುದೆಲ್ಲ ಜ್ಯೂಸ್ ಸರ್? ನಾವು ಕುಂದಾಪುರದಿಂದ ಇಲ್ಲಿಗೆ ಬಂದಿದ್ದೇವೆ ಸರ್. ನಮ್ಮದು ಎಲ್ಲ ಆರ್ಗ್ಯಾನಿಕ್ ಆಗಿ ಮಾಡುವಂಥದ್ದು, ಫುಲ್ಲು ಬೆಲ್ಲ ಹಾಕಿ ಮಾಡುವಂಥದ್ದು. ನಮ್ಮ ಹತ್ರ ರಾಗಿ ಜ್ಯೂಸ್ ಇದೆ, ಎಳ್ಳು ಜ್ಯೂಸ್ ಇದೆ, ಸಿರಿಧಾನ್ಯ ಜ್ಯೂಸ್ ಇದೆ, ಮಜ್ಜಿಗೆ ಇದೆ, ಅಂಜೂರ ಮಿಲ್ಕ್ ಶೇಕ್ ಇದೆ. ಮತ್ತು ನಮ್ಮದು ಫೇಮಸ್ ಅಂತ ಹೇಳಿದರೆ ಸಿರಿಧಾನ್ಯ ಜ್ಯೂಸ್. ಅದು ತುಂಬ ಜನ ಇಷ್ಟಪಟ್ಟಿದ್ದಾರೆ, ತುಂಬ ಲೈಕ್ ಮಾಡ್ತಾರೆ ಸರ್. ಮತ್ತು ಎಳ್ಳು ಜ್ಯೂಸ್ ಸಹ ಉಂಟು, ಎಲ್ಲ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡಿರುವಂಥದ್ದು. ಓಕೆ, 1 ಗ್ಲಾಸಿಗೆ 30 ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್. ಸೊ ಇಲ್ಲಿ ಸಿರಿಧಾನ್ಯ ಜ್ಯೂಸ್ ಕುಡಿದೆ. ಸೊ ಹೆಲ್ತಿಗೂ ಒಳ್ಳೆಯದು. ಏನಂತಂದರೆ ಎಲ್ಲ ವಿಟಮಿನ್ಸ್ ಸಿಗಬೇಕಾದ್ರೆ ಇಂಥ ದವಸ ಧಾನ್ಯ ಜ್ಯೂಸ್ ಇರ್ಬೋದು, ಬೇರೆ ಬೇರೆ ಯಾವುದೋ ಆಲ್ಕೋಹಾಲ್ ಅಂದರೆ ಪೆಪ್ಸಿ ಮಿರಿಂಡ ಕುಡಿಯೋದಕ್ಕಿಂತ ಇಂಥ ಹೆಲ್ತಿಯಾದ ಜ್ಯೂಸ್ ಕುಡಿದ್ರೆ ನಮ್ಮ ಬಾಡಿ ಹೆಲ್ತಿಯಾಗಿರುತ್ತೆ. ಸೊ 10, 11, 12ನೇ ತಾರೀಕು ಬ್ಯಾರಿಸ್ ಟರ್ನಿಂಗ್ ಪಾಯಿಂಟಲ್ಲಿ ಒಂದು ವಿಸಿಟ್ ಮಾಡಿ, ಇಂಥ ಸ್ಟಾಲ್ ಇರುವಂಥ ಸಪೋರ್ಟ್ ಮಾಡಿ. ವೀಕ್ಷಕರೇ, ಸಿರಿಧಾನ್ಯದಲ್ಲಿ ಮಾಡಿರುವಂಥ ನಮ್ಮ ಬೇರೆ ಬೇರೆ ಪ್ರಾಡಕ್ಟ್ ಇರ್ಬೋದು, ಈ ಥರ ಜ್ಯೂಸ್ ಇರ್ಬೋದು. ಸೊ ಇವರು ಬೇರೆ ಬೇರೆ ಅಂದರೆ ತೊಕ್ಕೋಟಲ್ಲಿ ಇರೋ ಶಾಪ್ ಇದೆ, ತೊಕ್ಕೋಟಲ್ಲಿ ಸರ್, ತೊಕ್ಕೋಟಲ್ಲಿ ಶಾಪ್ ಇದೆ. ಸೊ ಇವತ್ತು ಬ್ಯಾರಿಸ್ ಟರ್ನಿಂಗ್ ಪಾಯಿಂಟಲ್ಲಿ ಬಂದಿದ್ದಾರೆ. ಇವರ ಯಾವುದೆಲ್ಲ ಪ್ರಾಡಕ್ಟ್ ಇದೆ ಅಂತ ನೋಡ್ಕೊಂಡು ಬರೋಣ. ಸರ್, ಯಾವುದಲ್ಲ ಸರ್? ನಮ್ಮಲ್ಲಿ ಸ್ನ್ಯಾಕ್ಸ್ ಇದೆ, ಮಿಲೆಟ್ಸ್ ಸ್ನ್ಯಾಕ್ಸ್ ಇದೆ. ಮೈನ್ಲಿ ನಾವು ವೈಟ್ ಶುಗರ್ ಯೂಸ್ ಮಾಡೋದಿಲ್ಲ, ಮೈದಾ ಯೂಸ್ ಮಾಡೋದಿಲ್ಲ, ಮತ್ತು ಪ್ರಿಸರ್ವೇಟಿವ್ಸ್, ಕಲರ್ಸ್, ಆರ್ಟಿಫಿಷಿಯಲ್ ಕಲರ್ಸ್ ಯೂಸ್
ಮಾಡಿದ್ರೆ ಪ್ಯೂರ್ಲಿ ಮಿಲೆಟ್ Natural ಆಗಿರುತ್ತೆ. ನ್ಯಾಚುರಲ್ ಆಗಿರುತ್ತೆ ಹೆಲ್ದಿ ಫುಡ್ಡು. ಮತ್ತು ಇದಕ್ಕೆ ಈವನ್ ಶುಗರ್ ಇದ್ದವ್ರು ಈ ಫುಡ್ ಹೆಲ್ತಿ ಫುಡ್. ಇದು ನಮಗೆ ಬೇರೆ ಬೇರೆ ಟೈಪ್ ಸ್ನ್ಯಾಕ್ಸ್ ಇದೆ ನೋಡಿ. ಇದು ಆಚಾರಿ ಸ್ಟಿಕ್ಸ್ ಅಂತ ಯಾವುದಕ್ಕೆ ಒಳ್ಳೆ ಸರ್? ಇದು ಆ್ಯಕ್ಚುಲಿ ನೀವು ಜಂಕಿ ಫುಡ್ ಯೂಸ್ ಮಾಡಿದ್ರೆ ಅದ್ರ ರಿಪ್ಲೇಸ್ಮೆಂಟ್ ಇದು ಕಂಪ್ಲೀಟ್ ರಿಪ್ಲೇಸ್ಮೆಂಟ್ ಫಾರ್ ಜಂಕಿ ಫುಡ್. ಇವಾಗ ನೀವು ಈ ಲೇಸ್ ಗೀಸ್ ಅಂತದಲ್ಲಿ ಯೂಸ್ ಮಾಡಿ ಅದ್ರ ಬದಲು ಈಗ ಯೂಸ್ ದಿಸ್. ಇದು ನಿಮ್ಗೆ ಹೆಲ್ದಿ ಇದೆ. ಯಾಕೆ ನಾವು ಶುಗರ್ ಆಗ್ತಿಲ್ಲ. ಮೈನ್ ಕಾನ್ಸೆಪ್ಟ್ ಈಗ ಶುಗರ್ ಎಲ್ಲರಿಗೆ ಶುಗರ್ ಡಯಾಬಿಟಿಸ್ ಎಲ್ಲ ಡಯಾಬಿಟಿಕ್ಸ್. ಸೊ ವಿ ಆರ್ ಅವಾಯ್ಡಿಂಗ್ ವೈಟ್ ಶುಗರ್, ಮೈದಾ ಆ್ಯಂಡ್ ಕಲರ್ಸ್, ಪ್ರಿಸರ್ವೇಟಿವ್ಸ್. ಮತ್ತು ಆಯಿಲ್ ಕೂಡ ತುಂಬ ಕಮ್ಮಿ ಯೂಸ್ ಮಾಡ್ತಾರೆ. ಸ್ಪ್ರಿಂಕ್ಲಿಂಗ್ ಮಾಡಿ ಇದೆಲ್ಲ ನೋಡಿ ಸ್ಪ್ರಿಂಕ್ಲ್ ಮಾಡಿ ಯೂಸ್ ಮಾಡೋದು. ಸೊ ಎಲ್ಲರೂ ಅಂಟ್ತದಲ್ಲ, ಸೊ ಅದಕ್ಕೋಸ್ಕರ ಇದು ಈ ಸ್ನ್ಯಾಕ್ಸಲ್ಲಿ ಕೆಲವು ಟೈಪ್ ಇದೆ ನೋಡಿ. ಇದು ಆಚಾರಿ ಅಂತೇಳಿ ಆಚಾರಿ ಸ್ಟಿಕ್ಸ್. ಆಮೇಲೆ ಇದರಲ್ಲಿ ಇದಿದೆ ನೋಡಿ ಚೋಕೋ ಕೋಟೆಡ್ ಮಂಕಿ ಅಂತೇಳಿ ಈ ಐಟಮ್ಸ್ ಇದೆ. ಆಮೇಲೆ ನಿಮಗೆ ಅದರ ಕಾಕ್ಟೈಲ್ ಕೋಕೋನಟ್ ಬಡ್ಸ್ ಇದು. ಆಮೇಲೆ ನಿಮಗೆ ಇದು ಈ ಥರ ಇದೆಲ್ಲ ಸ್ನ್ಯಾಕ್ಸ್ ಐಟಮ್ಸ್. ಇದು ಕಾಕ್ಟೈಲ್ ಕೋಕೋನಟ್ ಬಡ್ಸ್ ಇದು. ಆಮೇಲೆ ಇದು ಪೀನಟ್ ಬಾಲ್ಸ್ ಅಂತ ನೆಲಗಡಲೆ ಪೀನಟ್ಸ್ ಯಾವುದಕ್ಕೆ ಒಳ್ಳೆ? ಇದು ಆ್ಯಕ್ಚುಲಿ ಇಟ್ಸ್ ಲೈಕ್ ಎ ಸ್ನ್ಯಾಕ್ಸ್ ಅಲ್ಲಿ. ನೀವು ಈಗ ಏನು ಜಂಕಿ ಫುಡ್ ಏನು ತಿಂತೀವಿ ನೋಡಿ ಅದರ ಈ ಥರ ಬಿಟ್ಟು ಒಳ್ಳೆಯದು. ಸೊ ಹೆಲ್ತಿ ನಿಮಗೆ ತಿನ್ನೋದು ಏನಿದ್ರಿ ಮತ್ತು ಹೊಟ್ಟು ತುಂಬುದ ಆ ಥರ ಬರುತ್ತೆ. ನಾವು ಮೈದಾ ಯೂಸ್ ಮಾಡ್ತಾ ಇಲ್ಲ. ಮೈದಾ ಇಲ್ಲದ ಕಾರಣ ಇದು ಹೆಲ್ತಿ ಫುಡ್. ಮೈದಾ ಇಲ್ಲ, ಶುಗರ್ ಇಲ್ಲ, ಪ್ರಿಸರ್ವೇಟಿವ್. ಈ 3 ಐಟಮ್ದು ನಮ್ಮದು ಮೇನ್ ಕಾನ್ಸೆಪ್ಟ್ ಇರೋದು ಹೆಲ್ತ್ ಕಾನ್ಷಿಯಸ್. ಸೊ ವಿ ಆರ್ ಪ್ರಮೋಟಿಂಗ್ ಹೆಲ್ತ್ ಪ್ರಾಡಕ್ಟ್ಸ್. ನಾವು ಯಾವುದೇ ಥರ ಈ ಕಲರ್ ಹಾಕೋದು ಕೊಡೋದು. ಸೊ ಮೇಯ್ನ್ಲಿ ಆಮೇಲೆ ಎಕ್ಸಾಕ್ಟ್ಲಿ ಆ ಥರ ಯಾವುದು ನಾವು ಯೂಸ್ ಮಾಡೋದು. ಆಮೇಲೆ ಅದೇ ಥರ ನಿಮಗೆ ಈ ಥರ ನೋಡಿ ಇದು ನಿಮಗೆ ಪಾಸ್ತಾ. ಇದು ಕೂಡ ಮಿಲೆಟ್ಸ್. ಇದು ಇದ್ರದ್ದು ಮಲ್ಟಿ ಮಿಲೆಟ್ ಪಾಸ್ತಾ ಎಲ್ಲ ಮಿಲೆಟ್ಸ್ ಮಿಕ್ಸ್ ಮಾಡಿ ಅಂತದ್ದು. ಸೊ ನಮ್ಮಲ್ಲಿ 8 ಹಲವಾರು ಬಗ್ಗೆ ಇದು ಮಿಲೆಟ್ಸ್ಗಳಿವೆ. ನಿಮಗೆ ಜವಾರ, ಜೋಳ, ರಾಗಿ, ನವಣೆ, ಸಜ್ಜೆ, ಬರುಗು ಅಂಥ ಮಿಲೆಟ್ಸ್ಗಳನ್ನು ಯೂಸ್ ಮಾಡೋದು. ಅದೇ ಥರ ನೋಡಿ ಇದು ನೂಡಲ್ಸ್ ನೋಡಿ. ನೂಡಲ್ಸ್ ಅಂತದೆ. ಇದು ನಿಮಗೆ ಇದು ಫಾಕ್ಸ್ಟೈಲ್ ಮಿಲೆಟ್ ನೂಡಲ್. ಇದೊಂದು ಟೈಪ್ದು ಇದೊಂದು ಥರದ್ದು ಸಿರಿಧಾನ್ಯ. ಇದು ಕೂಡ ಒಳ್ಳೆಯದು ಹೆಲ್ತಿಗೆ. ಯಾಕೆ ನಾವು ಬಾಕಿ ನೂಡಲ್ಸ್ ಮಾಡಬಹುದು. ಸೊ ಇದರಲ್ಲಿ ನಿಮಗೆ ಏನಂದರೆ ಮೈದಾ ಇರೋದಿಲ್ಲ. ಸೊ ಇಟ್ ಇಸ್ ಹೆಲ್ದಿ. ಮತ್ತು ಹೊಟ್ಟೆ ತುಂಬಿದಂಗೆ ಆಗೋದಿಲ್ಲ. ಅಂದರೆ ಎಷ್ಟು ಕೂಡ ನೀವು ತಿನ್ಬೋದು. ಇದು ಹೊಟ್ಟೆ ಅದರ ಆಗೋದಿಲ್ಲ. ಕೆಲವು ಇದರಲ್ಲಿ ಜೀರ್ಣಶಕ್ತಿ ಎಲ್ಲ ಆಗೋದಿಲ್ಲ. ಇಲ್ಲ ನ್ಯಾಚುರಲ್ ಈಸಿ ಟು ಡೈಜೆಸ್ಟ್. ಗ್ಲೂಟೆನ್ ನಾವು ಯೂಸ್ ಮಾಡೋದಿಲ್ಲ. ಗ್ಲೂಟೆನ್ ಅದೇ ನೋಡಿ. ಇದು ನಿಮಗೆ ಕೋಕೋನಟ್ ಶುಗರ್. ಇದು ತೆಂಗಿನ ಇದನ್ನು ಇದು ಮಾಡಿ ಅದರಿಂದ ನಾವು ತೆಗೆದು ಶುಗರ್. ಇದು ನೋಡ ಇದು ಕಬ್ಬಿನ ಶುಗರ್ ಅಲ್ಲ. ಇದು ಕೂಡ ಯೂಸ್ ಮಾಡ್ಬೋದು. ಆಮೇಲೆ ನಿಮಗೆ ಇದು ಸೇವಾಯಿನಿ ಸೇಮಿಗೆ ಪಾಯಸ ಆ ಥರ ಮಾಡೋದು. ರೆಡಿ ಟು ಫಾಸ್ಟ್ ಫುಡ್ ಅರ್ಜೆಂಟ್ ಮಾಡುವಂಥದ್ದು, ಬೇಗ ಬೆಳಗ್ಗೆ ಆಗುವಂಥದ್ದು. ಇದು ಸೇಮಿಗೆ ರೆಡಿ ಮಾಡೋದು. ನಾವು ಕೂಡ ಆ್ಯಕ್ಚುಲಿ ನಮ್ಮ ಶಾಪ್ ಓಪನಿಂಗ್ ಇದು ಮತ್ತು ABC ಮಾಲ್ಟ್ ಅಲ್ಲಿ ಇದು ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಮತ್ತು ಇದಿದೆ ಯಾವುದು ನಮ್ಮದು ಡ್ರೈ ಫ್ರೂಟ್ಸ್ ಇದೆ. ಸೊ ಇದು ಮತ್ತು ಇದು ಮಾಡಿ ನಾವು ಶಾಪ್ ಓಪನಿಂಗ್ಗೆ ನಮ್ಮ ಬಂದಿರೋ ಗೆಸ್ಟ್ಗೆ ಇದನ್ನು ಕೊಟ್ಟಿರುವಂಥದ್ದು. ಇದ್ರದ್ದು ಶಾವಿಗೆ ಮತ್ತು ಇದ್ರ ಜ್ಯೂಸ್ ಮಾಲ್ಟ್. ತುಂಬ ಜನಕ್ಕೆ ತುಂಬ ಖುಷಿಯಾಗಿದೆ. ಒಳ್ಳೆ ಅದೇ ದಿನ ನಮ್ಮದು 15 ಬಾಕ್ಸ್ ಪ್ಯಾಕೆಟ್ ಇದು ಮಾಡಿದೆ ಸೇಮ್ ಡೇನಿ. ಅದು ಟೇಸ್ಟ್ ನೋಡಿ. ಸೊ ಅದೇ ಥರ ಟೀ ಪೌಡರ್ ಸಿಗ್ತದೆ ನೋಡಿ. ಈ ಥರ ಮಿಲೆಟ್ ಟೀ ಮಾಡಿದ ಟೀ. ಇದು ಸ್ವಲ್ಪ ಟೀ ಪೌಡರ್ ಇದೆ. ಬಟ್ ಆರಾಮಾಗಿ ಇದು ಯಾವುದು ಇದಿಲ್ಲ, ನೀವು ಯೂಸ್ ಮಾಡ್ಬೋದು ಆರಾಮಾಗಿ. ಪ್ರಾಬ್ಲಮ್ ಇಲ್ಲ, ಹೆಲ್ತ್ ಏನು ಪ್ರಾಬ್ಲಮ್ ಇಲ್ಲ. ಅದೇ ರೀತಿ ಮಿಲ್ಕಿ ಬಾರ್ ಇದು ಚಾಕ್ಲೇಟ್ಸ್ ಚಿಕ್ಕೀಸ್ ಇದು ಚಿಕ್ಕಿ. ಇದೆಲ್ಲ ಮಿಲೆಟ್ ಮಾಡಿ ಚಿಕ್ಕೀಸ್. ಇದು ನಿಮಗೆ ಒಳ್ಳೆ ಹೆಲ್ತ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ಕೂಡ ಸೇಮ್ ಆಗಿದೆ. ಶುಗರ್ ಮಾಡಲ್ಲ. ನಾವು ಯೂಸ್ ಮಾಡೋದು ಸ್ವಲ್ಪ ಜಾಗರಿ, ಪಾಮ್ ಜಾಗರಿ ಯೂಸ್ ಮಾಡ್ತೀವಿ. ಸ್ವೀಟ್ನೆಸ್. ಇವಾಗ ನಮ್ಮ ಸ್ಟೋರಲ್ಲಿ ಐಸ್ ಕ್ರೀಮ್ ಕೂಡ ಇದೆ. ಟ್ರೈ ಐಸ್ ಕ್ರೀಮ್ ಆಲ್ಸೋ ನಾವು ಸ್ಟೋರ್ ತೊಕ್ಕೋಟ ಜಂಕ್ಷನ್ ಸ್ಟೋರಲ್ಲಿ ಟ್ರೈ ಮಾಡ್ಬೋದು. ಅದೇ ರೀತಿ ನೋಡಿ ಇದು ಬಿಸ್ಕಿಟ್ಸ್ ಮಾಡಿದ್ರೆ ಅದು ಇದೆಲ್ಲ ಮಿಲೆಟ್ಸ್ ಮಾಡಿ ಬಿಸ್ಕೆಟ್ಸ್. ಮಕ್ಕಳು ಸಣ್ಣ ಮಕ್ಕಳು ಇದು ಕೊಡ್ಬೋದು. ಇದು ಕೂಡ ಒಂಥರ ಹೊಟ್ಟೆ ಗಟ್ಟಿ ಆದಾಗೆ. ಮೈದಾ ಏನಿಲ್ಲ, ಕಂಪ್ಲೀಟ್ಲಿ ವಿ ಆರ್ ಅವಾಯ್ಡಿಂಗ್ ಮೈದಾ ಯೂಸೇ ಮಾಡೋದು. ಮೈದಾ ಅಂತೂ ನಮ್ಮ ಕಾನ್ಸೆಪ್ಟಲ್ಲಿ ಇಲ್ಲ. ಮೈದಾ, ಶುಗರ್ ಮತ್ತು ಕಲರ್ ನಮ್ಮದು ಮೇಯ್ನ್ ಕಾನ್ಸೆಪ್ಟ್ ಇರೋದು ಹೆಲ್ತ್ನ ಬಗ್ಗೆ ಸ್ವಲ್ಪ ಪ್ರಮೋಟ್ ಮಾಡೋದು. ಸೊ ಅದೇ ಥರ ಇದು ನೋಡಿ ನೀವು ಮಾಡುವ ಸರ್ ಪ್ರಾಡಕ್ಟಲ್ಲಿ ಅಂದರೆ ಹೆಲ್ದಿ ಅಂದರೆ ಆರೋಗ್ಯ ಬೇಕಾದ್ರೆ ಅಲ್ಲೆಲ್ಲ ಫುಡ್ ಬೇಕು. ಯಾಕಂದ್ರೆ ಈಗ ಜಂಕ್ ಫುಡ್ ತಿಂತಾರೆ. ಸೊ ಹೆಲ್ದಿ ಆಗಿರ್ಬೇಕಾದ್ರೆ ನಮ್ಮ ಬಾಡಿ ಒಂದು ಹೆಲ್ದಿ ಆಗಿರೋ ಫುಡ್ ತಿನ್ಬೇಕು. ದವಸ ಧಾನ್ಯ ಇರ್ಬೋದು. ನಾವು ಹೆಲ್ದಿ ಆಗಿರೋ ಈಗ ಮೈದಾ ಅದೆಲ್ಲ ಅವಾಯ್ಡ್ ಮಾಡಿ ಒಂದು ಅದೇ ನ್ಯಾಚುರಲ್ ಆಗಿರೋದ ನಮ್ಮ ಜನರಿಗೆ ಬೇಕಾಗುವಂಥ ಯಾವುದಾದ್ರು ಪ್ರಾಡಕ್ಟ್ ಇದೆಯಾ ಏನಂತಂದರೆ ಅವ್ರಿಗೆ ಹೇಳ್ದೆ ಏನಂತಂದರೆ ಸೊ ಎಕ್ಸಾಂಪಲ್ ಅಕ್ಕಿದು ಆಗಿರ್ಬೋದು, ಸೊ ಗೋಧಿದ ಏನಾದ್ರು ಆ ಥರ ಐಟಮ್ ನಮ್ಮದು. ನಿಮಗೆ ಸೀಡ್ಸ್ ಮಿಲೆಟ್ಸ್ ಥರ ಇದೇ ಥರ ನೋಡಿ. ಇದು ಪೌಡರ್ ಮಾಡಿ ಇದರಲ್ಲ ನಿಮಗೆ ಇದರಲ್ಲಿ ಜನರಿಗೆ ಏನಾದೊಂದು ಈಗ ಫಾರ್ ಎಕ್ಸಾಂಪಲ್ ಶುಗರ್ಗೆ ಆಗಿರ್ಬೋದು, ಡಯಾಬಿಟಿಕ್ಸ್ ಓಕೆ, ಕೆಲವರಿಗೆ ನಮ್ಮ ಇದು ಯೂಸ್ ಮಾಡಿದ್ಮೇಲೆ ನಮ್ಗೆ ಇಂಥವರಿಗೆ ಏನಾದೊಂದು ಇದಾಗುತ್ತೆ ಅಂತ
ಹೌದು, ನಿಮಗೆ ಶುಗರ್ ಇರೋರು ನಮ್ಮ ಹತ್ರ ಗಂಜಿ ಮಾಡುವಂಥ ಐಟಮ್ಸ್ಗಳಿವೆ. ಇದನ್ನು ನೀವು ಗಂಜಿ ಮಾಡಿ ಕೊಡ್ಬೋದು. ಇದರಲ್ಲಿ ನೀವು ಗಂಜಿ ಮತ್ತು ಗ್ರೇವಿ, ಫಿಶ್ ಕರಿ ಗ್ರೇವಿಯಲ್ಲಿ ಕೂಡ ರಾತ್ರಿ ಇದು ನಿಮಗೆ ಆಕ್ಸಲ್ ಮಿಲೆಟ್ ಇದೆ. ನಿಮಗೆ ಶುಗರ್ ಇದ್ದವರಿಗೆ ರೈಸ್ ತಿನ್ನಲಿಕ್ಕಿಲ್ಲ. ರೈಸ್ನ ಬದಲು ಇದನ್ನು ನೀವು ಏನು ಮಾಡಿ, ರಾತ್ರಿ ನೀರಲ್ಲಿ ಹಾಕಿ ಬೆಳಗ್ಗೆ ಎದ್ದು ಇದನ್ನು ಗಂಜಿ ಅಥವಾ ಉಪ್ಪಮ ಅಥವಾ ಆ ಥರ ಪಲಾವ್ ಥರ ಮಾಡಿ. ಅದಕ್ಕೆ ಬೇಕು ನೀವು ಸ್ವಲ್ಪ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಬೋದು, ಇವನ್ ಎಗ್ ಕೂಡ ಆ್ಯಡ್ ಮಾಡ್ಬೋದು. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಒಂದು ಐಟಮ್ ಮಾಡಿ ಅದಕ್ಕೆ ವೆಜ್ ಮಾಡಿ ಯೂಸ್ ಮಾಡಿದ್ದೇವೆ. ಒಳ್ಳೆ ನಾವು ಆ್ಯಕ್ಚುಲಿ ಹೇಳಬೇಕಿದ್ರೆ ನಾವು ಇದೇ ಐಟಮ್ ಯೂಸ್ ಮಾಡೋದು ಮನೆಯಲ್ಲಿ. ಯಾವುದು ಜಂಕ್ ಫುಡ್. ನನ್ನ ಮಗನಿಗೆ ಈ ಚಾಕ್ಲೇಟ್ ಬರ್ಸ್ ಇದು ತುಂಬ ಫೇವ್ರೇಟ್. ಇವರು ನಾವು ಅದನ್ನು ಯೂಸ್ ಮಾಡ್ತೀವಿ. ಮತ್ತು ನಿಮಗೆ ಬೇರೆ ಸೀಡ್ಸ್ ಕೂಡ ಇದೆ ನಮ್ಮ ಹತ್ರ. ಬೇರೆ ಬೇರೆ ಟೈಪ್ದು ಸೀಡ್ಸ್ ಇದೆ ನೋಡಿ. ಇದು ರೋಸ್ಟೆಡ್ ಪಾಂಪ್ಕಿನ್ ಸೀಡ್ಸ್, ಆಮೇಲೆ ಇದು ವಾಟರ್ ಮೆಲನ್, ಇದು ನಮ್ಮದು ಬಚ್ಚಂಗೆ ಹೇಳ್ತಾರೆ, ಅದು ಸೀಡ್ಸ್. ಇದನ್ನು ನಿಮಗೆ ಯೂಸ್ ಮಾಡ್ಬೋದು. ನಮ್ಮಲ್ಲಿ ಇರೋ ಮೇಯ್ನ್ ನಮ್ಮ ಫೋಕಸ್ ಇರುವಂಥದ್ದು ಹೆಲ್ತ್ ಕಾನ್ಷಿಯಸ್ ಅಷ್ಟೇ. ಸೊ ನಮ್ಮದು ನಾವು ತಗೊಂಡು ಬ್ರ್ಯಾಂಚ್ ಬಂದಾಗ ನಮ್ಮದೇ 4-5 ಸ್ಟೋರ್ ಇದೆ. ಒಂದು ಪಾಂಡೇಶ್ವರಿ ಇದೆ, ದೇರಬೇಲಿ ಇದೆ, ಮುಖ್ಯ ಇದೆ. ಸೊ ಯಾಕೆಂದರೆ ಇಲ್ಲಿಂದ ತುಂಬ ಕ್ರೌಡ್ ನಮಗೆ ಪಾಂಡೇಶ್ವರ ಸ್ಟೋರಿಗೆ ಬರ್ತಾ ಇದೆ. ಸೊ ವಿ ಆರ್ ನೆಕ್ಸ್ಟ್ ಪ್ಲ್ಯಾನಿಂಗ್ ಇರೋದು ದೇರಗಟ್ಟೆ. ಸೊ ಇದಾದಮೇಲೆ ನೆಕ್ಸ್ಟ್ ದೇರಗಟ್ಟೆ ಅಂದರೆ ನಮ್ಮ ಸ್ಟೋರ್ ಸ್ವಲ್ಪ ಎಕ್ಸ್ಪಾನ್ಷನ್ ಮಾಡ್ತಾ ಹೋಗುವಂಥ ಪ್ಲ್ಯಾನಿಂಗ್. ಈಗ ನಮ್ಮ ಕಾನ್ಸೆಪ್ಟ್ ಇರುವಂಥದ್ದೇ ಹೆಲ್ತ್ ಕಾನ್ಷಿಯಸ್. ಸೊ ನಮ್ಮಲ್ಲಿ ಏನು ಗೊತ್ತಿಲ್ಲ, ಮಾರ್ಜಿನ್ ಬಗ್ಗೆ, ಪ್ರಾಫಿಟ್ ಬಗ್ಗೆ ನೋಡಿದ್ವಿ. ಆಮೇಲೆ ಹೆಲ್ತಿ ಜನರಿಗೆ ಸ್ವಲ್ಪ ಒಳ್ಳೆ ಹೆಲ್ತ್ ಫುಡ್ಗಳು ಅಂತೇಳಿ ನಮ್ಮ ಥಾಟ್ ಇರೋದು. ಸೊ ಅದರ ಮೇಲೆ ನಾವು ವರ್ಕ್ ಮಾಡ್ತೀವಿ. ಸೊ ವಿ ಆರ್ ನಮ್ಮ ಬ್ರ್ಯಾಂಚನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೇವೆ. ಸೊ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಇದೆ. ಪ್ರೊಕ್ಯೂಟರ್ಗಳು ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ. ನಾವು ಹಾಕಿ 1 ತಿಂಗಳಲ್ಲಿ ಒಳ್ಳೆ ರೆಸ್ಪಾನ್ಸ್, ಒಳ್ಳೆ ಇವರು ನಮಗೆ ರಿಪೀಟೆಡ್ ಕಸ್ಟಮರ್. ಇವತ್ತು ಬಂದವ ನೆಕ್ಸ್ಟ್ ಪುನಃ ಅದನ್ನೇ ತಗೊಂಡು, ಯಾಕಂದರೆ ಅವ್ರಿಗೆ ಒಳ್ಳೆ ರಿಸಲ್ಟ್ ಇದ್ದ ಕಾರಣ ಬರ್ತಾರೆ. ಒಂದು ಕ್ರಿಶ್ಚನ್ ಜನ ಇದ್ದಾರೆ, ಅವರಿಗೆ ಶುಗರ್ ಇಲ್ಲ ಇದೆ. ಸೊ ಅವರು ಈ 1 ತಿಂಗಳಲ್ಲಿ 3 ಸಲ ಮಾಡ್ತಾರೆ. ಇವಾಗ ನಿನ್ನೆ ಕೂಡ ನಮ್ಮ ಅಕೌಂಟ್ಗೆ ಬಂದು 780 ರೂಪಾಯಿ ಬಿಕಾಸ್ ಅವರು ಸ್ಯಾಟಿಸ್ಫೈಡ್ ಆದ ಕಾರಣ ನಮಗೆ ರಿಪೀಟ್ ಆಗ್ತದೆ. ಸೊ ಅಷ್ಟೇ ಹೇಳಿಕೆ ಇಷ್ಟಪಡ್ತೀವಿ. ಯಾಕಂತ ಹೇಳಿದ್ರೆ ನೀವು ಬನ್ನಿ ನಮ್ಮ ತುಮಕೂರು ಸ್ಟೋರಿಗೆ ಬನ್ನಿ, ಯಾವ ಟೈಪ್ ನಾವು ಹೆಲ್ತಿಗೆ ಎಲ್ಲ ಪ್ರಾಡಕ್ಟ್ ಕೊಡ್ತೇವೆ. ವೀಕ್ಷಕರೇ, ಕೈಲಾಸ್ ನ್ಯಾಚುರಲ್ ಐಸ್ ಕ್ರೀಮ್ ಇದೆ. ಸೊ ಯಾವುದೆಲ್ಲ ನಮ್ಮ ಐಸ್ ಕ್ರೀಮ್ ಇದೆ, ಯಾವ ಫ್ಲೇವರ್ ಐಸ್ ಕ್ರೀಮ್ ಇದೆ, ಸೊ ಏನು ಬೆನಿಫಿಟ್ ಇದೆ ಎಲ್ಲ ಹೇಳ್ಬೋದು ಸರ್? ಖಂಡಿತ. ನಮಸ್ತೆ. ಕೈಲಾಸ್ ನೈಸರ್ಗಿಕ ಐಸ್ ಕ್ರೀಮ್ ಕಡೆಯಿಂದ ನಾವು ಇವತ್ತು ಬಂದಿದ್ದೇವೆ. ನಮ್ಮಲ್ಲಿ ಹಲಸಿನ ಹಣ್ಣು, ಮಾವಿನ ಹಣ್ಣು, ಬೊಂಡದ ಐಸ್ ಕ್ರೀಮು, ವೈಲ್ಡ್ ಮ್ಯಾಂಗೋ ಅಂದರೆ ಕಾಟು ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮಾಡಿದ್ದೇವೆ, ಚಿಕ್ಕು ಐಸ್ ಕ್ರೀಮು, ಮತ್ತು ಬರ್ಡ್ಸ್ ಐ ಚಿಲ್ಲಿ ಅಂತ ಹೇಳಿದರೆ ಗಾಂಧಾರಿ ಮೆಣಸಿನ ಐಸ್ ಕ್ರೀಮ್ ಮಾಡಿದ್ದೇವೆ, ಮತ್ತು ಪೈನಾಪಲ್ ಆಗಿರ್ಬೋದು, ನೇರಳೆ ಹಣ್ಣು, ಮತ್ತು ರೋಸ್ಟೆಡ್ ಆಲ್ಮಂಡು, ಹೀಗೆ ವೆರೈಟಿ ಐಸ್ ಕ್ರೀಮ್ಗಳನ್ನ ಮಾಡಿದ್ದೇವೆ. ಹೇಳಿದರೆ ನಾವು ಇದು ಹಾಲು, ಸಕ್ಕರೆ ಮತ್ತು ಪಲ್ಪ್ ಅಂತ ಉಂಟು, ಅದನ್ನು ಹಾಕಿ ಮಾಡಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ನೈಸರ್ಗಿಕವಾಗಿ ಐಸ್ ಕ್ರೀಮ್ ಮಾಡಿರ್ತಕ್ಕಂಥದ್ದು. ವಿದೌಟ್ ಅಂದರೆ ಟೇಸ್ಟಿಂಗ್ ಪೌಡರ್ ಮತ್ತು ಹೌದು, ಯಾವುದೇ ಕಲರ್ ಆಗಲಿ ಮತ್ತು ಅದರ ಪ್ರಿಸರ್ವೇಟಿವ್ಗಳಾಗಲಿ ಯಾವುದೇ ಅಡಿಷನಲ್ ಇಲ್ಲ. ಈಗ ನಿಮಗೆ ಇಲ್ಲಿ ನೋಡ್ಬೋದು, ಯಾವುದು ಅಂತೇಳಿ ಕಲರ್ಗಳಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇದು ನಿಮಗೆ ಬಿಳಿ ಕಂಡ್ರೆ ಸಹ ಇದು ಗಾಂಧಾರಿ ಮೆಣಸಿನ ಐಸ್ ಕ್ರೀಮ್, ಮತ್ತು ಮಾವಿನ ಹಣ್ಣು, ಇದು ಹಲಸಿನ ಹಣ್ಣಿನ ಐಸ್ ಕ್ರೀಮು. ಹೀಗೆ ಅದರಲ್ಲಿ ಬೇಸಿಕ್ಕಾಗಿ ಎಷ್ಟು ಕಲರ್ಗಳು ಬರ್ತದೆ ಹಣ್ಣಿನಲ್ಲಿ ಅದು ಮಾತ್ರ ಬರ್ತದೆ. ಬಾಕಿ ಎಕ್ಸ್ಟ್ರಾ ಕಲರ್ಗಳಾಗಲಿ ಪ್ರಿಸರ್ವೇಟಿವ್ ಎಲ್ಲ ಹಾಕೋದು. ಟೋಟ್ಲಿ ಎಷ್ಟು ಬಗೆಯ ಐಸ್ ಕ್ರೀಮ್? ನಾವು ಇವತ್ತು ಇಲ್ಲಿಗೆ ಒಂದು 10-12 ವೆರೈಟಿ ತಂದಿದ್ದೇವೆ. ಅದು ಸೀಸನ್ ವೈಸ್ ವೇರಿ ಆಗ್ತಾ ಹೋಗ್ತದೆ. ಕೆಲವೊಂದು ಸೀಸನಲ್ಲಿ ಕೆಲವೊಂದು ಫುಡ್ ಸಿಗೋದಿಲ್ಲ, ಆ ಸೀಸನಲ್ಲಿ ಯಾವ್ದು ಸಿಗ್ತದೆ ಅದನ್ನು ನೋಡಿಕೊಂಡು ಮಾಡ್ತೇವೆ. ಮತ್ತು 9th ಜುಲೈ ಅಂತೇಳಿ ನಿನ್ನೆ ನಮ್ಮದು ಕುದ್ರೋಳಿಯಲ್ಲಿ ಶಾಪ್ ಓಪನ್ ಆಗಿದೆ. ಅಳಕ್ಕೆ ಲೋಟಸ್ ಆರಾಧನಾ ಬಿಲ್ಡಿಂಗಲ್ಲಿ ಕೈಲಾಸ್ ನೈಸರ್ಗಿಕ ಐಸ್ ಕ್ರೀಮ್. ಮಂಗಳೂರು ಆಸ್ಪಾಸಿನವರೆಲ್ಲ ಅಲ್ಲಿಗೆ ವಿಸಿಟ್ ಮಾಡಿ ಅದನ್ನು ಟೇಸ್ಟ್ ಮಾಡ್ಬೋದು. ಮತ್ತು ಅದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ ಅಲ್ಲಿ ನಿಮಗೆ ಸಿಗ್ತದೆ. ವೀಕ್ಷಕರೇ, ಸೋಪ್ ಆಗಿರ್ಬೋದು, ಅದೇ ಥರ ಜೇನುತುಪ್ಪ ಆಗಿರ್ಬೋದು, ನ್ಯಾಚುರಲ್ ಆಗಿರುತ್ತೆ. ಯಾಕಂದರೆ ನಾವು ಉಪಯೋಗಿಸುವಂಥ ಒಂದು ಸೋಪ್, ಯಾಕಂದರೆ ಈಗ ಆಲ್ಮೋಸ್ಟ್ ಈಗ ಕೆಮಿಕಲ್ಸಲ್ಲಿ ಇರ್ತದೆ. ಇವರು ಮನೆಯಲ್ಲಿ ಮಾಡಿರೋಂಥ ನ್ಯಾಚುರಲ್ ಸೋಪ್ ಇರ್ತದೆ. ಯಾವ ರೀತಿ ತಯಾರು ಮಾಡ್ತಾರೆ, ಎಲ್ಲಿ ತಯಾರು ಮಾಡ್ತಾರೆ, ಏನು ವಿಷಯ ಅಂತ ಕೇಳ್ಕೊಂಡ್ಬರೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಸರ್ ನೀವು? ನಾವು ಉಪ್ಪಿನಂಗಡಿಯಿಂದ ಬಂದದ್ದು. ಎಷ್ಟು ವರ್ಷಗಳಿಂದ ಸರ್ ಮಾಡ್ತಾ ಇದ್ದೀರಾ? ನಮ್ಮದು 2022ರಲ್ಲಿ ಸ್ಟಾರ್ಟ್ ಆದದ್ದು, 2022ಅಲ್ಲಿ ಸ್ಟಾರ್ಟ್ ಆದದ್ದು. ವನಸ್ಪತಿ.com ಹೇಳಿ ವೆಬ್ಸೈಟ್ ಇದೆ ನಮ್ಮದು. ಗೂಗಲ್ ಮಾಡಿದ್ರೆ ಸಿಗ್ತದೆ ಡೈರೆಕ್ಟಾಗಿ. ನಮ್ಮಲ್ಲಿ ಎಂತಂತ ಹೇಳಿದರೆ ಹ್ಯಾಂಡ್ಮೇಡ್ ಸಾಬೂನುಗಳುಂಟು. ಗ್ಲಿಸರಿನ್ ಬೇಸ್ಡ್ ಸಾಬೂನು, ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಗಳು, ಹಾರ್ಶ್ ಕೆಮಿಕಲ್ಗಳು ಯಾವುದೂ ಇಲ್ಲ. ಮತ್ತು pH ಎಲ್ಲ ಮೇಂಟೈನ್ ಆಗಿರುವಂಥ ಹ್ಯಾಂಡ್ಮೇಡ್ ಸೋಪ್ಗಳು. ಮತ್ತು ನಿಮಗೆ ಲಿಪ್ ಬಾಮು, ಲಿಪ್ಸ್ಟಿಕ್ಗಳನ್ನೆಲ್ಲ ಜೇನಿನ ಮೇಣದಿಂದ ಅಂತ ಹೇಳಿದರೆ, ನಾವು ಈಗ ಜೇನು ಹಿಂಡುವಾಗ ನಾವು ಅದನ್ನು ವೇಸ್ಟ್ ಮಾಡ್ತೇವೆ, ಆ ಮೇಣವನ್ನು ಹೆಚ್ಚಾಗಿ. ಆ ಮೇಣ ಮತ್ತು ತೆಂಗಿನೆಣ್ಣೆ ಹಾಕಿ ಮಿಕ್ಸ್ ಮಾಡಿ ಮಾಡಿರ್ತಕ್ಕಂಥದ್ದು ಲಿಪ್ ಬಾಮು, ಲಿಪ್ಸ್ಟಿಕ್ಗಳೆಲ್ಲ ತಂದಿದ್ದೇವೆ. ಅಂದರೆ ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಗಳಾಗಲಿ ಮತ್ತೊಂದು ಯಾವುದೇ ಇದು ಇಲ್ಲ. ಮತ್ತು ಲಿಪ್ಸ್ ಬ್ಲ್ಯಾಕ್ ಆಗೋದು, ಬ್ಲ್ಯಾಕ್ ಲಿಪ್ಸ್, ಪಿಗ್ಮೆಂಟೇಷನ್ಸ್ ಎಲ್ಲ ಇದ್ದರೆ
ಇದೇ ಲಿಪ್ ಬಾಮ್ ಲಿಪ್ಸ್ಟಿಕ್ಗಳಲ್ಲಿ ಕ್ಲಿಯರ್ ಆದದ್ದು ಉಂಟು, ಕ್ಲಿಯರ್ ಆಗ್ತದೆ ಕೂಡ. ಮತ್ತು ಫುಡ್ ಕ್ರ್ಯಾಕಿಗೆ ಕಾಲು ಹೊಡೆಯುವುದಕ್ಕೆ ಮೆಡಿಸಿನ್ ಉಂಟು. ಚಳಿಗೆ ಕಾಲು ಹೊಡೆಯೋ ಸಮಸ್ಯೆ ಇದ್ದರೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಮ್ಮೆ ಮುಲಾಮ್ನಾಗಿ ಹಚ್ಚಿದರೆ ಸಾಕಾಗ್ತದೆ, 1 ವಾರದಲ್ಲೆಲ್ಲ ಗುಣ ಆಗ್ತದೆ. ಮತ್ತು ನೋವಿನ ಎಣ್ಣೆ ಆಗಲಿ, ಶುಗರ್ ಕಿಡ್ನಿ ಸ್ಟೋನ್ಗಳಿಗೆ ಮೆಡಿಸಿನ್ಸ್ಗಳುಂಟು, ಹೇರ್ ಆಯಿಲ್ ಉಂಟು, ಮತ್ತು ಶುಗರಿಗೆ ಟೀ ಉಂಟು ಒಂದು, ಮತ್ತು ಕಷಾಯದೊಡ್ಡಿ ರೆಗ್ಯುಲರ್ ಚಹಾ ಕಾಫಿ ಬದಲಿಗೆ ಒಂದು ಮಾಡಿ ಕುಡಿಲಿಕ್ಕೆ. ಯಾರಾದರೂ ಸಡನ್ ನೆಂಟರು ಬಂದರು ಚಹಾ ಬೇಡ ಕಾಫಿ ಬೇಡ ಕಷಾಯ ಕೊಡಿ ಹೇಳಿದರೆ ರೆಡಿ ಮಿಕ್ಸ್ ಉಂಟು ನಮ್ಮ ಹತ್ರ. ಅದನ್ನು ಹಾಲಿಗೆ ನೀರಿಗೆ ಎರಡಕ್ಕೂ ಆಗ್ತದೆ, 1 ಗ್ಲಾಸಿಗೆ 1 ಚಮಚ ಹುಡಿ ಹಾಕಿದರೆ ಸಾಕಾಗ್ತದೆ. ಮತ್ತು ಇದೊಂದು ಎಣ್ಣೆ ಎಂತ ಹೇಳಿದರೆ ಸುಟ್ಟ ಗಾಯಕ್ಕೆ, ಬೆಂಕಿಯೆಲ್ಲ ತಾಗಿದ ಗಾಯಗಳಿಗೆ ಫಸ್ಟ್ ಕ್ಲಾಸ್ ಆಗ್ತದೆ. ಇದು ದಕ್ಷಿಣ ಕನ್ನಡ ಉಡುಪಿ ಆಸ್ಪಾಸಲ್ಲಿ ಮೊದಲಿನ ಕಾಲದಲ್ಲಿ ಪ್ರತಿ ಮನೆಯಲ್ಲಿ ಮಾಡ್ತಿತ್ತು. ಈಗ ಇದನ್ನು ಮಾಡುವವರಿಲ್ಲ, ಅದರ ವಿಶೇಷ ಗೊತ್ತಿಲ್ಲ. ಹಾಗೆ ಸುಟ್ಟ ಗಾಯಕ್ಕೆ ಅದರ ಕಲೆಯೆಲ್ಲ ಇದ್ದರೆ ಫಸ್ಟ್ ಕ್ಲಾಸ್ ಆಗಿ ಹೋಗ್ತದೆ, ಕಂಪ್ಲೀಟಾಗಿ ಗುಣ ಆಗ್ತದೆ, ಹೀಗೆ ಬರ್ತದೆ ಸರ್. ಇದು ಅಂದರೆ ನಿಮ್ಮದು ನ್ಯಾಚುರಲ್? ಹೌದು. ನಿಮಗೆ ಹೌದು, ನಿಮಗೆ ಈಗ ಇದರಲ್ಲಿ ಸ್ಯಾಂಪಲ್ಗಳನ್ನು ಇಟ್ಟಿದ್ದೇವೆ ನೋಡಿ. ನಿಮಗೆ ಅಪ್ಲೈ ಮಾಡಿದರೆ ನೋಡಿ ಹೀಗೆ ಕಂಪ್ಲೀಟಾಗಿ ಮ್ಯಾಟ್ ಫಿನಿಶ್ ಬರ್ತದೆ. ಮತ್ತು ನಿಮಗೆ ವಾಟರ್ ಪ್ರೂಫ್, ಈಗ ಹೇಳಿದರೆ ನೀರು ಹಾಕಿದರೆ ಹೋಗುವುದಿಲ್ಲ. ಟ್ರಾನ್ಸ್ಫರ್ ಪ್ರೂಫ್ ಹೇಳಿ ಆಗ್ತದೆ, ಯಾಕೆಂತ ಹೇಳಿದರೆ ಸ್ವಲ್ಪ ಆಗ್ತದೆ, ಯಾಕೆಂದರೆ ಯಾವುದೇ ಕೆಮಿಕಲ್ ಹಾಕಲಿಲ್ಲ. ಸರಿ, ಲಾಂಗ್ ಲಾಸ್ಟಿಂಗಲ್ಲಿ ಗಂಟೆಗಟ್ಟಲೆ ನಿಲ್ಲುವುದಿಲ್ಲ. ಗಂಟೆಗಟ್ಟಲೆ ನಿಲ್ಲುವಂತಹ ಲಿಪ್ಸ್ಟಿಕ್ಗಳಲ್ಲಿ ಹಾಕಿದ್ರೆ ಅಂತ ಆಗ್ತದೆ, ಪಿಗ್ಮೆಂಟೇಷನ್ಸ್ ಎಲ್ಲ ಬರೋ ಚಾನ್ಸಸ್ ಇರ್ತದೆ. ಇದು ನಿಮ್ಗೆ 5 to 6 hours ಲಿಪ್ಸಲ್ಲಿ ಸ್ಟೇ ಆಗ್ತದೆ. ಯಾಕಂದರೆ ಸಡನ್ ಒಂದು ಮದುವೆಗೆ ಹೋಗಬೇಕಾದ್ರೆ ಒಂದು 11 ಗಂಟೆಗೆ ಅಪ್ಲೈ ಮಾಡಿ ಮಧ್ಯಾಹ್ನ ಊಟ ಮಾಡಿ ಬರ್ಬೋದು, ಸಮಸ್ಯೆ ಅಂತ ಇಲ್ಲ. ಹಾಗೆ ಅಷ್ಟು ಗ್ಯಾರಂಟಿ ಬರ್ಬೋದು. ಹಾಗೆ ಮತ್ತು ಸರ್ ಇದು ಆಯಿಲ್ ಯಾವುದು ಸರ್? ಇದು ಜೇನುತುಪ್ಪ ಸರ್. ಜೇನುತುಪ್ಪ. ಜೇನುತುಪ್ಪ ಹೇಳಿದರೆ ನಮ್ಮದು ಜೇನು ಮೇಣದ ಪ್ರಾಡಕ್ಟ್ ಆಗಿರೋದ್ರಿಂದಾಗಿ ಜೇನು ನಮಗೆ ಪ್ಯೂರ್ ಸಿಗ್ತದೆ. 1 kg ಬೇಕಾದ್ರೆ kg ಉಂಟು, ಅರ್ಧ kg ಉಂಟು, 1/4 kg ಉಂಟು. ಹೀಗೆ ಯಾವ ಸೈಜಲ್ಲಿ ಬೇಕು ಅದರಲ್ಲಿ ನಿಮಗೆ ಜೇನುತುಪ್ಪ ಸಿಗ್ತದೆ. ನಿಮಗೆ ಯಾವುದೇ ಪ್ರಾಡಕ್ಟ್ ಬೇಕಾದರೂ ಸಹ www.vanaspati.com vanaspati.com ಹೇಳಿ ನೀವು ಸರ್ಚ್ ಮಾಡಿದರೆ, ಗೂಗಲ್ ಸರ್ಚ್ ಮಾಡಿದರೆ ಸಿಗ್ತದೆ. ಇಲ್ಲ vanaspati.original ಹೇಳಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಕಾಂಟ್ಯಾಕ್ಟ್ ನಂಬರ್ ಹೇಳಿದರೆ ನಿಮಗೆ ನೋಟ್ ಮಾಡಿಕೊಳ್ಳೋದಾದರೆ 9483907539 ವಾಟ್ಸಪ್ ಮಾಡಿದರೆ ಸಾಕು. ನಿಮಗೆ ಇಂಥ ಪ್ರಾಡಕ್ಟ್ ಬೇಕು ಅಂತ ಹೇಳಿ ವಾಟ್ಸಪ್ ಮಾಡಿ ನಾವು ಹೋಮ್ ಡೆಲಿವರಿ ಕೊಡ್ತೇವೆ. ಕಂಪ್ಲೀಟ್ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಉಂಟು. ನಿಮಗೆ ಕಾಮರ್ಸ್ ವೆಬ್ಸೈಟ್ ಆದ್ದರಿಂದ ವೆಬ್ಸೈಟಲ್ಲಿ ಡೈರೆಕ್ಟ್ ಆರ್ಡರ್ ಮಾಡಿದರೆ ಆಲ್ ಓವರ್ ಇಂಡಿಯಾ ನಾವು ಶಿಪ್ಮೆಂಟ್ ಮಾಡಿ ಕೊಡುವ ವ್ಯವಸ್ಥೆ ಉಂಟು. ಸರಿ ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಈಗ ಬೇರೆ ಬೇರೆ ವೆರೈಟಿ ಆದಂಥ ನೀವು ಬೇರೆ ಬೇರೆ ನೋಡಿರ್ಬೋದು, ಹೋಳಿಗಿರ್ಬೋದು, ಅದೇ ಥರ ಬೇರೆ ಬೇರೆ ನಮ್ಮ ಜಿಲೇಬಿ ಇರ್ಬೋದು. ಈಗ ನಮ್ಮ ಹಲಸಿನ ಹಣ್ಣಿನ ಮಾಡಿರುವಂಥ ಬಿರಿಯಾನಿ ಇದೆ. ಹಲಸಿನ ಹಣ್ಣಿನ ಮಾಡಿರುವಂಥ ಬಿರಿಯಾನಿ ಇದು. ಇವರ ಪ್ರಸಿದ್ಧಿ ಪಡೆದಂಥ ಬಿರಿಯಾನಿ ಹಲಸಿನ ಹಣ್ಣಿನ ಪ್ರತಿಯೊಂದು ಸ್ಟಾಲಲ್ಲೂ ಇವರ ಬಿರಿಯಾನಿ ನಾನು ನೋಡ್ತಾ ಇದ್ದೆ. ಅದೇ ಥರ ಹಲಸಿನ ಬೀಜ ಹಾಕಿ ಪತ್ರೊಡೆ ಸರ್. ಇದು ಹಲಸಿನ ಬೀಜ ಹಾಕಿ ಪತ್ರೊಡೆ ಮಾಡಿದ್ದಾರೆ. ಇದು ಸರ್ ಹಲಸಿನ ಕಬಾಬ್ ಸರ್. ಹಲಸಿನ ಕಬಾಬ್ ಇದೆ, ಹಲಸಿನ ಕೇಕ್ ಇದೆ, ಹಲಸಿನ ಶೀರಾ, ಹಲಸಿನ ಕಡುಬು, ಹಲಸಿನ ಪೋಡಿ ಇದೆ, ಹಲಸಿನ ಮುಳ್ಕ ಉಂಟು ಸರ್, ಹಲಸಿನ ಜಾಮ್ ಉಂಟು ಸರ್, ಹಲಸಿನ ಜಾಮ್. ಇದೆಲ್ಲ ವೆರೈಟಿ ತಿನ್ನಬೇಕಾದ್ರೆ ದೇರ್ಲೆಕಟ್ಟೆಯ ಟರ್ನಿಂಗ್ ಪಾಯಿಂಟ್, ಈ ಯಾನಪಾಯಿ ಮತ್ತು KS ಅಲ್ಲಿ ಮಿಡ್ಲೆಯಲ್ಲಿ ಇರುವಂಥ ಟರ್ನಿಂಗ್ ಪಾಯಿಂಟ್, ಬ್ಯಾರಿ ಟರ್ನಿಂಗ್ ಪಾಯಿಂಟಿಗೆ ಬನ್ನಿ. ಇಂಥ ಒಂದು ರುಚಿಯಾದಂಥ ಹಲಸು ಹಬ್ಬಕ್ಕೆ ಭೇಟಿ ಮಾಡಿ. ಸಖತ್ತಾಗಿರುವಂಥ ಎಲ್ಲ ಹಲಸಿನ ಖಾದ್ಯಗಳು ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಬಂದು ವಿಸಿಟ್ ಮಾಡಿ. ಹಲಸಿನ ಬಿರಿಯಾನಿ ಸಿಗ್ತದೆ, ಹಲಸಿನ ಬೀಜ ಹಾಕಿ ಪತ್ರೊಡೆ, ಹಲಸಿನ ಕಬಾಬು, ಹಲಸಿನ ಶೀರಾ, ಹಲಸಿನ ಕೇಕ್, ಹಲಸಿನ ಕಡುಬು, ಹಲಸಿನ ಪೋಡಿ, ಹಲಸಿನ ಮುಳ್ಕ, ಹಲಸಿನ ಜಾಮ್ ಇತ್ಯಾದಿ ಸಿಗ್ತದೆ ಸರ್ ನಮ್ಮ ಹತ್ರ. ಸರ್ 3 ದಿನ ಉಂಟು ಹಲಸಿನ ಮೇಳ, ಎಲ್ಲರೂ ತಪ್ಪದೆ ಬನ್ನಿ. ಧನ್ಯವಾದ. ನಾವು ಹೈದರಾಬಾದ್ ಅಭಿರುಚಿ ಸ್ವೀಟ್ಸ್ ಅಂತ ನಾವು ಇವತ್ತು ದೇರ್ಲಕಟ್ಟೆಯಲ್ಲಿ ಆಗ್ತಾ ಇರುವ ಬೃಹತ್ ಹಲಸು ಹಬ್ಬ ಜಾಕ್ಫೋರ್ಟ್ ಪ್ರೆಸ್ಸಲ್ಲಿ ನಮ್ಮದು ಸ್ಟಾಲ್ಸ್ ಆಗಿದೆ. ನಮ್ಮದು ಸ್ಪೆಷಲ್ ಅಂದರೆ ಎಲ್ಲ ಬೆಲ್ಲದಿಂದ ಮಾಡಿದ ಸ್ವೀಟ್ಸ್ಗಳು, ಜಾಗೇರಿ ಸ್ವೀಟ್ಸ್, 100% ಜಾಗೇರಿ ಮತ್ತು ಹೋಮ್ ಮೇಡ್ ಸ್ವೀಟ್ಸ್. ನಮ್ಮದು ಸ್ವೀಟಿಗೆ ಯಾವುದೇ ರೀತಿ ಕಲರ್ ಆಗಲಿ ಪ್ರಿಸರ್ವೇಟಿವ್ ಆಗಲಿ ನಾವು ಹಾಕೋದಿಲ್ಲ, ಪ್ಯೂರ್ಲಿ ಹೋಮ್ ಮೇಡ್ ಸ್ವೀಟ್ಸ್. ಮತ್ತು ನೀವು ಕೆಲ ನಮ್ಮ ಸ್ವೀಟ್ಸ್ ನೋಡಿರ್ಬೋದು, ಇದು ಪೂತರೇಕಲು ಅಂತ, ಇದು ಆಂಧ್ರದ್ದು ಟಿಪಿಕಲ್ ಸ್ವೀಟ್ಸ್. ಈಗ ಪೇಪರ್ ಸ್ವೀಟ್ ಕೂಡ ಹೇಳ್ತಾರೆ, ಬಟ್ ಇದು ರೈಸ್ ಫ್ಲಾರಿಂದ ಮಾಡ್ತಾರೆ. ಇದೊಂದು ಸ್ಪೆಷಲ್ ಸ್ವೀಟ್ ನಮ್ಮದು. ಮತ್ತು ಬೇರೆ ನಮ್ಮದು ಸ್ವೀಟ್ ಆಗಿರ್ಬೋದು, ಅಲ್ಲಿ ನಮ್ಮದು ರಾಗಿ ಲಡ್ಡು, ಕಾಜು ಕಟ್ಲಿ, ಜಿಲೇಬಿ, ಕಲಾಕಂಡ್, ಡ್ರೈ ಫ್ರೂಟ್ಸ್ ಲಡ್ಡು, ಮತ್ತು ರೈಸ್ ಲಡ್ಡು, ಮೈಸೂರು ಪಾಕ್, ಇದೆಲ್ಲವೂ ಸಹ ನಾವು ಬೆಲ್ಲದಿಂದ ಮಾಡಿರುವಂಥದ್ದು. ಮತ್ತು ಪ್ಯೂರ್ಲಿ ಗೀ ಐಟಮ್ಸ್. ಇದಕ್ಕೆ ಯಾವುದೇ ಥರದ ಕಲರ್ ಆಗಲಿ ಪ್ರಿಸರ್ವೇಟಿವ್ ಆಗಲಿ ಇಲ್ಲ, ಪ್ಯೂರ್ಲಿ ಹೋಮ್ ಮೇಡ್ ಸ್ವೀಟ್ಸ್ ಮತ್ತೆಲ್ಲ ಜಾಗೀರಿ ಸ್ವೀಟ್ಸ್.
ನಾವು ಇವತ್ತು ಇಲ್ಲಿ 3 ದಿನ ಇದ್ದೇವೆ ಈ ಹಲಸು ಹಬ್ಬದಲ್ಲಿ. ಇವತ್ತಿಂದ ಶುಕ್ರವಾರದಿಂದ ಭಾನುವಾರದವರೆಗೆ ಬಂದು ನಮ್ಮ ಸ್ಟಾಲಿಗೆ ಭೇಟಿ ನೀಡಿ ಈ ಸ್ಪೆಷಲ್ ಸ್ವೀಟನ್ನು ಸೇವಿರಿ. ನಮ್ಮದಷ್ಟೇ ಅಲ್ಲ, ಇಲ್ಲಿರುವಂಥ ಎಲ್ಲ ಸ್ಟಾಲ್ಗಳಿಗೆ ಭೇಟಿ ನೀಡಿ ಅವರಿಗೆ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.